ಮುಂಜಾನೆ ನಾಷ್ಟ ಮಾಡಬೇಕು, ಮಧ್ಯಾಹ್ನ ಊಟ ಮಾಡಬೇಕು. ಮುಂಜಾನೆ ಊಟ ಮಾಡ್ದೆ ಮಧ್ಯಾಹ್ನ ನಾಷ್ಟ ಮಾಡೋದು ತಪ್ತದೆ, ಕೆಲಸ ಎಲ್ಲ ತಪ್ತದೆ. ಪ್ರಕೃತಿಯ ಆರೋಗ್ಯಕ್ಕೆ ಆಹಾರ ವಿಹಾರಗಳು ಎಷ್ಟು ಅವಶ್ಯಕವೋ ಹಾಗೆ ಮನುಷ್ಯನ ಆರೋಗ್ಯ ಒಂದು ಅದ ಅಂತ ನಮ್ಗೆ ಗೊತ್ತಿರಬೇಕು. ಬಹಳ ಜನ ನಾವೆಲ್ಲರೂ ಪ್ರಕೃತಿ ಶರೀರದ ಆರೋಗ್ಯಕ್ಕೆ ಪ್ರಯತ್ನ ಮಾಡ್ತೇವೆ ವಿನಃ ಮನುಷ್ಯನ ಆರೋಗ್ಯಕ್ಕೆ ಪ್ರಯತ್ನ ಮಾಡೋರು ಎಲ್ಲೋ 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 ಒಬ್ಬರು. ಶಾಸ್ತ್ರ ಹೇಳ್ಯಾರ ಅದಕ್ಕೆ, ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಹಳಿಲ್ಲ. ಬಹಳ ಮಂದಿ ಇಲ್ಲ. ನಾವು ಶರೀರ ತುಷ್ಟಿ ಪುಷ್ಟಿ ಹೃಷ್ಟ ಆಗಿರಬೇಕಂತ ಏನೇನೋ ಪ್ರಯತ್ನ ಮಾಡ್ತೇವೆ, ಆದರೆ ನಮ್ಮ ಮನಸ್ಸ ಹೆಂಗದ ಅಂತ ಗೊತ್ತಿಲ್ಲ. ಭಾಳ ಜನ ಹರಕ ತೂತು ಬಿದ್ದು ಏನಪ್ಪ ಅಂತ ಕೇಳಿದ್ರೆ ಬನಿಯನ್ನು ಹಾಕ್ಕೊಂಡು ಮ್ಯಾಲೆ ಚಲೋ ಶರ್ಟ್ ಹಾಕ್ಕೊಂಡು ತಿರುಗಾಡ್ತಿರ್ತಾವೆ. ಒಳಗಿನ ಬನಿಯೆಲ್ಲ ತೂತೇ ಇರ್ತಾವೆ, ಮ್ಯಾಲೆ ಶರ್ಟ್ ಭಾಳ ಚಲೋ ಇರ್ತವೆ. ಹಾಗೆ ಭಾಳ ಜನರ ಮನಸ್ಸು ಹೊಲಸಿರ್ತದೆ, ಶರೀರ ಬಹಳ ಸ್ವಚ್ಛ ಇರ್ತದೆ. ಪರಂತು ಪರಮಾತ್ಮ ಶರೀರಕ್ಕೆ ಒಲಿಯುವುದಿಲ್ಲ, ಮನಸ್ಸಿಗೆ ಒಲಿತಾನೆ. ನಾವು ವಿರುದ್ಧ ಇದ್ದೇವೆ. ಶರೀರಕ್ಕೆ ಜನರು ಒಲಿತಾರೆ, ಸುಂದರ ಚಂದ ಜನರು. ಪರಮಾತ್ಮ ಮಾಡೋಂಗಿಲ್ಲ, ಪರಮಾತ್ಮ ನಮ್ಮ ಮನಸ್ಸಿಗೆ ಒಲಿತಾನೆ. ಶರೀರ ಶುದ್ಧ ಸ್ವಚ್ಛ ಸುಂದರ ಇತ್ತಂದ್ರೆ ಜನ ಏನು ಮನುಷ್ಯ ನಂಬರ್ 1. ತನು ಸುಂದರ ಮನಮಲಿನ ಕೈಸೆ ವಿಷಭರಿತ ಕನಕ ಘಟ ಜೈಸೆ. ಎಷ್ಟು ಚಂದ ಹೇಳಿದ್ರೆ, ಶರೀರ ಸುಂದರದ, ಮನಸ್ಸು ಹೊಲಸದ. ಕಾಮ ಕ್ರೋಧ ಲೋಭ ಮೋಹ ಮದ, ಇನ್ನೊಬ್ಬರ ಅನಿಷ್ಟ ಚಿಂತನೆ, ಇನ್ನೊಬ್ಬರು ದುಃಖ ಕೊಡಬೇಕನ್ನತಕ್ಕಂಥ ಬುದ್ಧಿ, ಸ್ವಾರ್ಥ ಬುದ್ಧಿ ಇವೆಲ್ಲ ಇತ್ತು ಅಂದರೆ ಹೆಂಗೆ? ಶರೀರ ನೋಡೋಕೆ ಭಾಳ ಚಂದ, ಡ್ರೆಸ್ ಭಾಳ ಚಲೋ ಅದ, ಮಾರಿ ಭಾಳ ಚಲೋ ಅದ, ಬಣ್ಣ ಭಾಳ ಚಲೋ ಅದ. ಬಣ್ಣ ಚಲೋ ಅದ, ಗುಣ ಚಲೋ ಇಲ್ಲ. ಆ ಮನುಷ್ಯ ಹೆಂಗೆ? ಬಂಗಾರ ಕೊಡದಾಗ ವಿಷ ಇಟ್ಟಂಗೆ. ಕೊಡ ಬಂಗಾರದ ಕುಡಿಯೋಕೆ ಹೋದ್ರಿ ಅದು ಘಟ ಘಟ ಕುಡ್ರಿ ಲಟ ಲಟ ಸಾಯ್ತೀರಿ, ಬಿಡಂಗಿಲ್ಲ. ಹಾಲು ಬಂಗಾರ ಕೊಡ, ಒಳಗೆ ವಿಷ. ಹಾಗೆ ತನು ಸುಂದರ ಮನ ಮಲಿನ ಕೈಸೆ, ಶರೀರ ಸುಂದರದ ಮನಸ್ಸು ಹೊಲಸಿತ್ತಂದ್ರೆ ಹೆಂಗೆ? ಬಂಗಾರ ಕೊಡದಾಗ ವಿಷ ಇಟ್ಟಂಗೆ. ಭಾಳ ಜನ ಇರ್ತಾರೆ, ಭಾಳ ಜನ ಇರ್ತಾರೆ. ಮಹಾತ್ಮರು ರೂಪ ನೋಡೋಂಗಿಲ್ಲ, ಗುಣ ನೋಡ್ತಾರೆ. ಅಷ್ಟಾವಕ್ರ ಮಹಾಮುನಿಗಳು 8 ಥರದ ಡೊಂಕಿದ್ರು. ರಾಜರವರ ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡ್ತಿದ್ರು. ನಮ್ಮ ದೇಶ ಶ್ರೀಮಂತಿಕೆಗೆ ಒಗ್ಗುವ ದೇಶ ಅಲ್ಲ. ನಮ್ಮ ದೇಶ ಸಾಹುಕಾರ ಪೂಜೆ ಮಾಡೋ ದೇಶ ಅಲ್ಲ, ಸ್ವಾಮಿ ಪೂಜೆ ಮಾಡ್ತಾರೆ. ಗ್ರಹಣ ಮಾಡಿದವನ ಪೂಜೆ ಅಲ್ಲ, ತ್ಯಾಗ ಮಾಡಿದವನ ಪೂಜೆ ಅದ. ಪುಣ್ಯಾತ್ರೆ ತ್ಯಾಗ ಶಾಂತಿರ ನಂತರ. ಶಾಂತಿ ತ್ಯಾಗದಲ್ಲಿ ಸಿಗುತ್ತದೆ, ಸಮಾಧಾನ ಬಿಟ್ಟಾಗ ಸಿಗುತ್ತದೆ. ನಿಮಗೆಲ್ಲರಿಗೂ ಗೊತ್ತದ, ದಿನ ಎಲ್ಲ ಬಿಡ್ತಿರುತ್ತೆ, ನಿದ್ದೆ ಹತ್ತದಲ್ಲ. ಚಿಂತೆ ಮಾಡಿದ್ರೆ ನಿದ್ದೆ ಹತ್ತದ, ನೆನೆಸಿದ್ರೆ ನಿದ್ದೆ, ಎಲ್ಲನೂ ಮರೆತರೆ ನಿದ್ದೆ ಹತ್ತದ. ತ್ಯಾಗ ಶಾಂತಿರ ನಂತರ. ಸತ್ತ ಬಳಕೆ ಬಿಡೋದಕ್ಕಿಂತ ಇದ್ದಾಕರೆ ಬಿಡಕ್ಕೆ ಕಲಿ ಅಷ್ಟೇ ಅವ್ರು ಮಹಾತ್ಮ ಹೇಳೋದು. ಬಿಟ್ಟು ಹೋಗೋದು ಗ್ಯಾರಂಟಿ ಅದ. ನೀವು ಬಿಡದಿದ್ದರೂ ಯಮ ಬಿಡಿಸ್ತಾನ ನಿಶ್ಚಿತ ಅದ. ಮಂದಿ ಬುದ್ಧಿ ಹೇಳೋಕ್ಕಿಂತ ಮೊದಲೇ ಬಿಟ್ಟು ಶಾಣೆ ಅಂತಾರೆ. ಹೊಡೆಸ್ಕೊಂಡು ಬಿಡೋದೇನು ಶಾಣೆ ಅದ? ಸತ್ತು ಬಳಕೆ ಬಿಡೋದೇನು ಶಾಣೆ ಅದ? ಇರುತ್ತಾಕನೇ ಹೆಂಗಿರಬೇಕು? ಇದ್ದು ಇಲ್ದಂಗೆ ಇರೋ ಮಾಡಬಾರ್ದು ಅಂದಿಲ್ಲರಿ ಅವರು. ನಿಮ್ಮ ಅಂಗಡಿಗೆ ನಿಮ್ಮ ಕೆಲಸ ಮಾಡ್ತಾನಲ್ಲ, ಮಾಡೋಂಗಿಲ್ಲ. ನಿಮ್ಗಿಂತ ಹೆಚ್ಚಿಗೆ ಅವನೇ ಮಾಡ್ತಾನೆ. ನೀವು ಅಷ್ಟೇ ಮಧ್ಯಾಹ್ನ ಹೋಗ್ಕೊಂಡಿರ್ತೀರಿ, ಇವತ್ತು ಮುಂದೆ ಕೊಂಡಿರ್ತೀರಿ, ಮಾಡ್ತಾನೆ. ಲಾಭ ಹಾನಿಗಳಿಗೆ ಅವನಿಗೆ ಸಂಬಂಧ ಇಲ್ಲ. ಆಗ ನಾವು ಪ್ರಪಂಚದೊಳಗೆ ಗಂಡ ಹೆಂಡತಿ ಮಕ್ಕಳು ಇರಬೇಕು, ಬಿಟ್ಟು ಎಲ್ಲಿ ಹೋಗೋದದು? ನಮಗೆ ಎಲ್ಲಿ ಹೋಗೋದು? ಇಲ್ಲೇ ಇರೋದು. ಹೆಂಗಿರ್ರಿ? ಇದ್ದು ಇಲ್ದಂಗೆ ಇರ್ರಿ. ಪರಮಾತ್ಮ ಬಾರದು ಬಪ್ಪದು ತಪ್ಪದು ಶರಣರು ಹೇಳಿಲ್ಲ.
ನಾವು ಮಾಡೋಣ ಕೆಲಸ, ಒಳ್ಳೆಯ ಕೆಲಸ ಮಾಡೋಣ, ಬರೋದು ಬರ್ತದೆ. ಎಲ್ಲಲಾಟಲಿಕ್ಕೆ ತನ್ಮಾರ್ಜಿತುಂ ಕಕ್ಷಮ. ಏನೇನು ಪಡ್ಕೊಂಡು ಬಂದಿರಿ ಅದು ಬಿಚ್ಕೊಂಡು ಉಣಬೇಕು ಬುತ್ತಿ, ಕಟ್ಕೊಂಡು ಬಂದಿರಿ ಬುತ್ತಿ, ಅದು ಬಿಚ್ಕೊಂಡು ನೀವೇ ಉಣ್ಬೇಕು, ನಿಮ್ಮ ಬುತ್ತಿ ನೀವೇ ಉಣ್ಬೇಕು. ಹಂಗೆ ನಾವೇನು ಹಣೆ ಬರ್ದಾಗ ಪಡ್ಕೊಂಬಂದು ಅದು ಉಣ್ಬೇಕು. ಯಾಕೆ ಅಳ್ತೀರಿ, ಯಾಕೆ ದುಃಖ ಮಾಡ್ತೀರಿ? ಪ್ರಯತ್ನ ಮಾಡಿರಿ, ಭಗವಂತನ ಭಜನೆ ಮಾಡಿರಿ. ಸದ್ಗುರು ಕೃಪಾ, ಪರಮಾತ್ಮನ ಕೃಪಾ ಆಯಿತು ಅಂದ್ರೆ ಬಡವ ಶ್ರೀಮಂತನಾಗಬಹುದು, ದುಃಖಿ ಸುಖಿ ಆಗ್ಬೋದು, ರೋಗಿ ನಿರೋಗಿ ಆಗಬಹುದು. ಕೇಳಿರಿ, ಪರಮಾತ್ಮನ ಕೃಪಾ ಆದರೆ ಎಂಥವ್ರು ರಾಜರಾಗಿಲ್ಲ, ಆಗಿಲ್ಲ. ದಯ ಯಾರ್ದಾಯ್ತು ಅವರು. ಸಿದ್ಧಾರೂಢ ಕೃಪಾ ಆದರೆ ಬಡವ ಶ್ರೀಮಂತ ಆಗಿಲ್ಲ, ರೋಗಿ ಸುಖಿ ಆಗಿಲ್ಲ, ಸತ್ತವ ಬದುಕಿಲ್ಲ. ದಿನ ಓದ್ತೀರಿ ನೀವು. ಪರಂತು ನಮಗೆ ಗುರುವಿನ ಮೇಲೆ, ದೇವರ ಮೇಲೆ ಭರವಸೆ ಇಲ್ಲ. ನಮಗೆ ಗಂಡನ ಮೇಲೆ, ಮಕ್ಕಳ ಮೇಲೆ, ರೊಕ್ಕದ ಮೇಲೆ ಭರವಸೆ ಅದ. ಪುಣ್ಯಾತ್ಮ ಅವು ಕೈ ಕೊಡ್ತಾವೆ, ಒಂದಿಲ್ಲ ಒಂದು ದಿವಸ ಕೈ ಕೊಡ್ತಾವೆ. ನೀವು ಅಂತೀರಿ, ನಾ ಎಷ್ಟು ರೊಕ್ಕಿಗೆ ನಂಬಿದ್ದೆ, ನಾ ಎಷ್ಟು ಗಂಡಿಗೆ ನಂಬಿದ್ದೆ, ನಾ ಎಷ್ಟು ಹೆಂಡ್ತಿಗೆ ನಂಬಿದ್ದೆ, ಎಷ್ಟು ನಾ ಅಪ್ಪಗೆ ನಂಬಿದ್ದೆ, ಮಕ್ಕಳಿಗೆ ನಂಬಿದ್ದೆ, ನನಗೆ ಹಿಂಗೆ ಮಾಡಿದ್ರಲ್ಲ, ಹಿಂಗೆ ಮಾಡಿ. ನೀನು ನಮ್ಮಂತ ಯಾರು ಹೇಳಿದರು? ನೀನೇ ನಂಬಿದಿ, ಯಾರು ನಮ್ಮಂತ ಹೇಳಿದರು? ನಂಬು ನಂಬೆಲ ಮನವೇ ಹಂಬಲಿಸಿದರು ಮುಕ್ತಿ ಅಂಬಯಸಿ. ಪರಮಾತ್ಮ ನಂಬು. ಹೆಂಡ್ರ ಗಂಡ್ರಲ್ಲಿ ವಿಶ್ವಾಸ ಇರಬೇಕು, ನಂಬಿಕೆ ಇರಬಾರ್ದು. ವಿಶ್ವಾಸ ಅಂದ್ರೇನು? ಯಾವಾಗಿರುತ್ತೋ ಯಾವಾಗ ಬಿಡುತ್ತದೆ. ವಿಶ್ವಾಸ, ವಿಶ್ವಾಸ ವಿರುದ್ಧ ಶ್ವಾಸ. ಎಲ್ತಕ್ಕೆ ಅನುಕೂಲ ಆಗ್ತದೆ ಅಲ್ತಕ್ಕೆ ಎಲ್ಲರ ಮೇಲೆ ಎಲ್ಲರೂ ಪ್ರೀತಿ ಅದಾರ, ಎಲ್ಲರೂ ಬೇಕಾಗ್ಯಾರ. ಜೀವಕ್ಕೆ ಜೀವ ಕೊಡ್ತಾರೆ. ತಮ್ಮ ಜೀವ ಹೋಗ್ಬೋದು ಅಂದ್ರೆ ನಿನ್ನ ಜೀವನೂ ತಗೋತಾರೆ. ಇದು ಜಗತ್ತಿನ ರೂಢಿದ. ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ. ತನ್ನ ಸಲುವಾಗಿ ನಾವು ಇನ್ನೊಬ್ಬರ ಮೇಲೆ ಪ್ರೇಮ ಮಾಡ್ತೀವಿ, ಇನ್ನೊಬ್ಬರ ಸಲುವಾಗಿ ಅಲ್ಲ. ನನ್ನ ಸಲುವಾಗಿ ಗಂಡನ ಮೇಲೆ ಪ್ರೇಮ, ನನ್ನ ಸಲುವಾಗಿ ಹೆಂಡತಿ ಮೇಲೆ ಪ್ರೇಮ, ನನ್ನ ಸಲುವಾಗಿ ಮಕ್ಕಳ ಮೇಲೆ ಪ್ರೇಮ, ಅವ್ರ ಸಲುವಾಗಿ ಅಲ್ಲೇ. ನಾನು ದೊಡ್ಡವ ಮಾಡಿದ್ರೆ ನನಗೆ ಜಾಕಿ ಮಾಡ್ತಾರಂತ ಪ್ರೇಮ ಮಾಡ್ತೇನೆ. ನಿಮ್ಮ ಸಲುವಾಗಿ ಹೆಂಡತಿ ಬೇಕಾದ ತಂದು ಕೊಡ್ತೀರಿ, ನಂಗೆ ಚಲೋ ಹಾಕ್ತಾಳಂತೆ, ಚಂದ ಮಾಡಿ ಹಾಕ್ತೀರಿ, ನಂಗೆ ತರ್ತಾನಂತೆ. ಜಗತ್ತು ಇದು ಸ್ವಾರ್ಥದ. ಅರೆ ಗಟ್ಟು ಮನೆಗೆ ಎಲ್ಲರೂ ಗೆಲುವ ಮಾಡ್ತಾರೆ ರೀ, ಬಣ್ಣ ಕೊಡ್ತಾರೆ. ಬೀಳು ಮನೆಗೆ ಯಾರು ಬಣ್ಣ ಕೊಡ್ತಾರೆ? ವಾದ್ಯಕ್ಕೆ ಹಡುತ್ತಾರೆ ಅವರೇ, ಬೀಳು ಜಲ್ದಿ ಅಂತ. ಇದು ಜಗತ್ತಿನ ನಿಯಮದ ರೀ. ಕೆಟ್ಟ ಅನ್ಬೇಡ್ರಿ ಯಾರಿಗೆ, ಅದನ್ನು ನಿಯಮದ. 2 ಎಳ್ಳೆ 4 ಪ್ರಶ್ನೆ ಇಲ್ಲ. ಅದೇನು 6 ಆಗಿಲ್ಲ, 3 ಆಗಿಲ್ಲ, 4 ಜಗತ್ತಿನ ನಿಯಮದ ಗಣಿತದ ಏನು, ಯಾರ ಮೇಲೆ ಪ್ರೇಮ ಮಾಡ್ಬೇಕಾದ್ರೆ ಏನಾರೇ ಇರ್ತದೆ. ಸ್ವಾರ್ಥಲ್ಲಾಗಿ ಕರಯಿಸಬ ಪ್ರೀತಿ ಸುರನರಿಕಿ ಎಹೆ ರೀತಿ. ಹೆಣ್ತದಂತ ನಾವು ಆಕಳ ಮೇಲೆ ಜೀವ ಮಾಡ್ತೀವಿ. ನೀವು ಹುಲ್ಲು ಹಾಕ್ತೀರಿ ಅಂತ ಅದು ಹೆಣ್ತದೆ. ನೀವು ಹುಲ್ಲು ಹಾಕೋದು ಬಿಡ್ರಿ, ಅದು ಒದಿತದೆ. ಅದು ಒತ್ತು ಅಂದ್ರೆ ನೀವು ಹುಲ್ಲು ಹಾಕೋದು ಬಿಡ್ತೀರಿ. ಇದು ಸ್ವಾಭಾವಿಕ ಜಗತ್ತಿನ ಹಿಂಗ್ಯಾಕೆ ಅನ್ನಂಗಿಲ್ಲ. ಅದು ನಿಯಮದ. 2 ಎಳ್ಳೆ 4. ಯಾಕಂದ್ರೆ 2 ಎಳ್ಳೆ 4 ಹಾಕೋದ ನಿಯಮೇನೆ. ಅದು 2 ಎಳ್ಳೆ 6 ಹಾಕೋದೇನು, 2 ಎಳ್ಳೆ 8 ಹಾಕೋದೇನು, ಅದು ನಿಯಮದ. 2 ಎಳ್ಳೆ 4 ಗಣಿತ. ಹಂಗೆ ಜಗತ್ತಿನೊಳಗೆ ಯಾರ ಮೇಲೆ ಪ್ರೀತಿಯಿಂದ ಏನಾರೇ ಒಂದು ಅದರೊಳಗೆ ಇರ್ತದೆ. ಮಣಿ ಅನ್ನಂತಿದ್ದರೂ ದಾರ ಒಳಗೆ ಹೆಂಗೆ ಇರ್ತದೆ ಒಂದೇ. ಮಣಿ ಬೇರೆ ಅದ, ಹಸರ ಕೆಂಪಾದ, ಒಳಗೆ ದಾರ ಒಂದೇ ಹೆಂಗದ. ಹೆಂಡ್ತಿ ಗಂಡು ಮಕ್ಕಳು ಅಕ್ಕ ರೂಪಾಯಿ ಎಲ್ಲದರೊಳಗೆ ನನ್ನ ಸುಖಕ್ಕೆ ನಾನು ಪ್ರೇಮ ಮಾಡ್ತೀನಿ. ನನ್ನ ವಿರುದ್ಧ ಆಯಿತು ಮನೆ ಮಾಡ್ತೀನಿ, ನನ್ನ ವಿರುದ್ಧ ಆಯ್ತು ಗಂಡ ಹೆಂಡ್ತಿ ಬಿಡ್ತೇವೆ, ನನ್ನ ವಿರುದ್ಧ ಆಯ್ತು ಮಕ್ಕಳು ಬಿಟ್ಟು ಹೊರಗೆ ಹೋಗ್ತಾರೆ, ನಾವು ಬಿಟ್ಟು ಹೊರಗೆ ಇದು ಜಗತ್ತು. ಹಿಂಗ್ಯಾಕ್ರಿ ಹಂಗ್ಯಾಕ್ರಿ ಅನ್ನಂಗನೇ ಇಲ್ಲದು. ಅದು ನಿಯಮದ ಜಗತ್ತಿದು. ಸುಖ ಸಿಗ್ತದೆಲ್ಲೋ. ಸುಖಾಚಿ ಆಶಾ ಜನ್ಮ ಚ ಗೇಲ. ಇಂದಿಲ್ಲ ಮಕ್ಕಳು ಹಿಂಗೆ ಹೊಡ್ಯಾಕತ್ತೆ ಬೇಡ, ಈ ನಾಳೆ ಮುಂದೆ ತಿಳಿತದೆ, ಇರೋದು ಹಾಗೆ ಸುಖದ ಆಶಯಕ್ಕಾಗಿ. ಸುಖದ ಆಶೆ ಮನುಷ್ಯನಿಗೆ ಜಗತ್ತಿನೊಳಗೆ ಇದು ನಿಯಮದ. ಹಾಗೆ ನಡೆದದ. ಗಾಣಿಗ್ಯಾರ ಎತ್ತಿಗೆ ಗಾಣ ನಡೆಯಕ್ಕೆ ಅದಕ್ಕೆ ನಗಕ್ಕೆ ಒಂದು ಹುಲ್ಲು ಕಟ್ಟಿರ್ತಾನಂತ. ಹುಲ್ಲು ಕಟ್ಟಿರ್ತಾನ, ಹಸಿರು ಹುಲ್ಲ ಕಟ್ತಾನೆ. ಕಟ್ಟಿ ಎತ್ತಿ ಬಿಡ್ತಾನೆ. ಅದು ನಗಕ್ಕೆ ಕಟ್ಟಿರ್ತಾನೆ ಇಟ್ಟು ಮುಂದೆ. ಅದು ಹುಲ್ಲು ತಿನ್ಬೇಕಂತ ಹಿಂಗೆ ಜಗ್ತದೆ. ಹಾಗೆ ಜಗದಂಗೆ ಅದು ಮುಂದೆ ಹೋಗ್ತದೆ. ಮುಂದೆ ಆ ಚಂತನ ಜಗ್ತದೆ. ಹೊತ್ತು ಮಣಿಗೆ ಹಾಕ್ತಾನೆ ಹುಲ್ಲು ತೆಗೆದು.
ಹುಲ್ಲಿನ ಆಶೆಗಾಗಿ ಚಂತ ತಿರುಗಿತು ಗಾಣದ ಎತ್ತ, ಸಿಕ್ತು 10 ಮಣಿಗೆನೆ. ಹಂಗೆ ಪುಣ್ಯಾತ್ಮರ ಜಗತ್ತಿನಲ್ಲಿ ನಾವು ಪ್ರಪಂಚದೊಳಗೆ ಇದು ಯಾರು ತಪ್ಪು ಅನ್ಬೇಡ ನೀವು, ಅದು ರೂಢಿ ಅದ. 2 4 ಯಾರ ಮೇಲೆ ಪ್ರೀತಿ ಮಾಡಬೇಕಂದ್ರೆ ನಾವು ನಮ್ಮ ಸಲುವಾಗಿಯೇ ಅವ್ರ ಮೇಲೆ ಪ್ರೀತಿ ಮಾಡ್ತೇವೆ. ಜಗತ್ತು ಇಟ್ಟು ಸ್ವಾರ್ಥದ ಏನ್ರಿ? ಹೌದು. ಇದಕ್ಕೇನದು ಪ್ರಶ್ನೆ? ಸ್ವಾರ್ಥ. ಮತ್ತು ನಿಸ್ವಾರ್ಥ ಪ್ರೇಮ ಯಾರು ಮಾಡ್ತಾರೆ? ಪರಮಾತ್ಮ, ಮಹಾತ್ಮ. ಕೇಳಿರಲ್ಲಿ ಪರಮಾತ್ಮ ಅದಾನಂತ ಪೂಜೆ ಮಾಡೋರಿಗೂ ಗುಡಿ ಕಟ್ಟೋರಿಗೆ ಅದೇ ಮಳೆ, ಅದೇ ಬಿಸಿಲು, ಅದೇ ಗಾಳಿ ಕೊಡ್ತಾನೆ. ಯಾರು ದೇವರಿಲ್ಲ ಅಂತ ದಿನಂಪ್ರತಿ ಬಡ್ಕೋ ತಿರುಗಾಡ್ತಾರೆ, ಗುಡಿ ಕೆಡ್ತಾರೆ, ಅವರಿಗೂ ಇದೇ ಸೂರ್ಯ, ಇದೇ ಬೆಳಕ, ಇದೇ ನೀರದು. ಪರಮಾತ್ಮ. ಅದಕ್ಕೆ ಅವನಿಗೆ ತ್ವಮೇವ ಮಾತಾ ಪಿತಾ ತ್ವಮೇವ ಅಂದವಲ್ರಿ. ಕೆಟ್ಟ ಮಗನಿಗೂ ತಾಯಿ ಅದೇ ನೋಡ್ತಾಳೆ, ಚಲೋ ಮಗನಿಗೆ ಅದೇ ನೋಡ್ತಾಳಲ್ಲ. ಅದಕ್ಕೆ ಪರಮಾತ್ಮನಿಗೆ ತಾಯಿ ಅಂತ ಕರೆದೇವನು. ದೇವ್ರು ಅಂದವರಿಗೆ ಅದೇ ಮಳೆ ಅದೇ ಬೆಳಕ, ದೇವ್ರು ಇಲ್ಲಂದವ್ರಿಗೆ ಅದೇ ಮಳೆ ಅದೇ ಬೆಳಕ, ಗುಡಿ ಕಟ್ಟೋರಿಗೆ ಅದೇ ಮಳೆ ಅದೇ ಬೆಳಕ, ಗುಡಿ ಕಡುವವ್ರಿಗೆ ಅದೇ ಮಳೆ ಅದೇ ಬೆಳಕ. ಎಷ್ಟು ಪರಮಾತ್ಮ ದಯಾವಂತ. ತಪ್ಪು ಮಾಡ್ಯಾವ. ಮಲಿ ಕುಡಿಯುವಾಗ ಹುಡುಗರು ಮಲಿ ಕಚ್ಚೋದು ಅಂದ್ರೆ ಒಂದು ಬಡ್ದಂಗೆ ಮಾಡ್ತಾಳೆ, ಮಲಿ ಬಿಡಿಸ್ತಾಳೆ, ಮತ್ತೆ ಕುಡಿಸ್ತಾಳೆ ತಾಯಿ. ಹುಚ್ಚ ಗೊತ್ತಿಲ್ಲ, ಅದಕ್ಕೆ ಗೊತ್ತಿಲ್ಲ. ಕಡ್ದು ಎಷ್ಟು ಪ್ರೀತಿ ಮಾಡ್ತಾಳೆ ತಾಯಿ, ಎಷ್ಟು ಪ್ರೀತಿ ಮಾಡ್ತಾಳೆ. ಮಲಿ ಕಚ್ಚಿದ್ರು ಕಡಿದ್ರೂ ತಾಯಿ ಸಿಟ್ಟು ಮಾಡ್ದಂಗೆ ಮಾಡಿ ಮತ್ತೆ ಮಲಿ ಕುಡಿಸ್ತಾಳೆ, ಬಾಯಾಗ ಮಲಿ ಇಡ್ತಾಳಲ್ಲ. ಪರಮಾತ್ಮ. ದೇವರು ಇಲ್ಲಂತಾರೆ, ಎಲ್ಲದ ದೇವ್ರಂತಾರೆ, ಏನೇನು ಬೈತಾರೆ. ಆಯ್ತು ಸಿಟ್ಟು ಬಂದಕ್ಕೆ ಮಾಡ್ಯಾವ. ಕಡೆಗೊಮ್ಮೆ ಬರ್ತಾನೆ, ನನ್ನ ಹಂತಕ್ಕೆ ಬರ್ತಾನೆ. ಎಷ್ಟು ಕರುಣಾಕರ ಪ್ರೀತಿ ಪರಮಾತ್ಮ. ಅದಕ್ಕೆ ಪರಮಾತ್ಮನಿಗೆ ತಾಯಿ ತಂದೆಗಿಂತ ದೊಡ್ಡಂದವ್ರಿ, ಗುರುಗಳಿಗೆ ತಾಯಿ ತಂದೆಗಿಂತ ದೊಡ್ಡಂದವ್ರಿ. ವಿಷ ಕೊಟ್ಟವರಿಗೂ ಸಿದ್ಧಾರೂಢ ಪ್ರೀತಿ ಮಾಡಿದ್ರಲ್ಲ. ಕರಿಯಪ್ಪ ಕರಿ, ಅವನಿಗೆ ಕರಿ ಅಂಥ ಗುರುಗಳ್ರಿ. ವಿಷ ಕೊಟ್ಟವನಿಗೆ, ಹೊಡೆದವನಿಗೆ, ತಲೆ ಮೇಲೆ ಚಪ್ಪಲಿ ಇಟ್ಟವನಿಗೆ, ಸಾಯ ಅಂದ್ರೆ ಸತ್ ಅಂತ ಶಕ್ತಿ ಇದ್ದರೂ ಕೂಡ ಎಂಥ ಕರುಣಾಳುಗಳು ಮಹಾತ್ಮರು ಪರಮಾತ್ಮ ಜಗತ್ತಿನೊಳಗೆ. ಅದಕ್ಕೆ ನಮ್ಮ ತಾಯಿಗಿಂತಲೂ ತಂದೆ ನೀನೆ, ತಾಯಿ ನೀನೆ, ಬಂಧು ನೀನೆ, ಬಳಗ ನೀನೆ, ಗುರು ತಂದೆ, ಗುರು ತಾಯಿ, ಗುರು ಬಂಧು ಒಳಗ. ಯಾಕಂದರೆ ಯಾರ ಮೇಲೆ ಪ್ರಪಂಚದೊಳಗೆ ಕೈತವರಹಿತ ಪ್ರೇಮ ನಾಸ್ತಿ ಲೋಕೆ. ನಿಷ್ಕಪಟ ಪ್ರೇಮ ಜಗತ್ತಿನೊಳಗಿಲ್ಲ. ಪಕ್ಕ ಗಂಟು ಹಾಕೋರಿ, ಹೆಂಡತಿ, ಗಂಡ, ಮಕ್ಕಳು, ರೊಕ್ಕ ರೂಪಾಯಿ ಇಲ್ಲ. ಮಗ ಒಂದು ದೊಡ್ಡ ಮಗ ನಾನು ಕಾಪಾಡ್ತಾನೆ, ಇದೆಲ್ಲ ಆಸೆ. ಜಗತ್ತಿನೊಳಗೆ ಯಾರು ಪರಮಾತ್ಮ ಬಿಟ್ಟು, ಮಹಾತ್ಮರು ಬಿಟ್ಟು ನಮ್ಮ ಮೇಲೆ ಅಹೈತುಕ ನಿಷ್ಕಾರಣ ಪ್ರೇಮ ಮಾಡತಕ್ಕಂಥವ್ರು ಯಾರೂ ಇಲ್ಲ. ಅದಕ್ಕೆ ಮೇಲಿನ ಮೇಲೆ ಮಹಾತ್ಮರು ನಮಗೆ ಹೇಳ್ತಾರೆ, ಹೇಳಪ್ಪ ಎಚ್ಚರ, ಪರಮಾತ್ಮ ನೆನಸು. ಬಹಳ ದಯಾವಂತ ಅದನ್ನು, ಕೃಪಾವಂತ, ಕರುಣಾವಂತ ಅದನ್ನು ಪರಮಾತ್ಮ. ನಿನಗಲ್ಲೋ ನೆನೆಸೋರಿಗೆಲ್ಲ ಬೈದವ್ರಿಗೂ ಕೊಡ್ತಾನೋ, ನಿನಗರೆ ಹೆಂಗೆ ಬಿಡ್ತಾನೆ? ಗುಡಿ ಕೆಡೋದವ್ರಿಗೆ ಕೊಟ್ಟಾನೋ, ಕಟ್ಟದವ್ರಿಗೆ ಹೆಂಗೆ ಬಿಡ್ತಾನೆ ಪರಮಾತ್ಮ? ಯಾರು ದೇವ್ರನ್ನ ಬೈತಾರೆ ಅವ್ರಿಗೆ ಕೊಡ್ತಾನೋ, ಜಪ ಮಾಡೋ ನಿನಗೆ ಹೆಂಗೆ ಬಿಡ್ತಾನೋ ಪರಮಾತ್ಮ? ಸ್ವಲ್ಪ ಧೈರ್ಯ ತಾಳು. ಇವತ್ತೇ ಉಂಡ್ರೆ ಇವತ್ತೇ ಪೈಲ್ವಾನ ಆಗಂಗಿಲ್ಲ ರೀ. ದಿನ ಹಾಲು ಕುಡಿದ್ರೆ 4 ತಿಂಗಳ ಮೇಲೆ ಪೈಲ್ವಾನ ಹಾಕ. ಇವತ್ತು ಉಂಡ್ರೆ ಏಕಾಲಕ್ಕೆ 50 ವೇಟ್ ಹೋಗಿ 55 ಆಗ್ತದೆ. ಹೆಚ್ಚಿಗೆ ಉಂಡ್ರೆ ಸಂಡಾಸ್ ಹಾಕ, ವೇಟ್ ಆಗಂಗಿಲ್ಲ. ಆಗೋದಿಲ್ಲ ರೀ. ನಾವು ಇವತ್ತೇ ಉಣ್ತೀವಿ, ಇವತ್ತೇ ವೇಟ್ ಬರಬೇಕು, ಹೆಂಗೆ ಬರ್ತದೆ? ಬರೋದಿಲ್ಲ. ಇವತ್ತೇ ಭಜನೆ ಮಾಡಿದ್ರೆ ಇವತ್ತೇ ನಮ್ಮ ಮೇಲೆ ದೇವರ ಕೃಪಾ ಮಾಡಬೇಕು, ಕರುಣಾ ಮಾಡಬೇಕು. ಎಲ್ಲಿದೆ? ನೌಕರಿ ಪರ್ಮನೆಂಟ್ ಆಗ್ಬೇಕಾದ್ರೆ 2 ಜನ ಮೊದಲು ಮಾಡ್ಬೇಕು, ಟೆಂಪ್ರರಿಯಾಗಿ, ಮುಂದೆ ಪರ್ಮನೆಂಟ್ ಹಾಕ. ಹಂಗೆ ಹಾಕಲ್ಲ.
ನಾವೊಮ್ಮೆ ಪರ್ಮನೆಂಟ್ ಕೊಡಂಗಿಲ್ಲ ರೀ ಜಗತ್ತಿನೊಳಗೆ. ರೂಢಿ ಹಂಗೆ ಅದ. ಹಂಗೆ ಪರಮಾತ್ಮ ನಮ್ಮ ಮೇಲೆ ದಯ ಮಾಡಲಿ ಅಂತೀರಿ, ಗುರು ನಮ್ಮ ಮೇಲೆ ನೀವು ಮಾಡಿರೇನು? ಒಂದಿಷ್ಟು ಮಾಡಿರಿ, ಆಮೇಲೆ ಕೃಪಾ ಮಾಡ್ತಾನ. ಅವನಂಥ ಕೃಪಾಳು ದಯಾಳು ಜಗತ್ತಿನೊಳಗೆ ಮತ್ತೆ ಯಾರಿಲ್ಲ. ಜಗತ್ತಿನೊಳಗೆ ಮಾಡಿ ವಾಪಸ್ ಕಳಿಸ್ಯಾರು. ಪರಮಾತ್ಮ ಗುರುನಾಥ ಎಂದೂ ನಮಗೆ ವಾಪಸ್ ಕಳಿಸೋದಿಲ್ಲ. ಅಂಥ ದಯಾವಂತರದ. ಪರಂತು ನಮಗೆ ತಾಳ್ಮೆ ಇಲ್ಲ, ಸಹನ ಶಕ್ತಿ ಇಲ್ಲ. ಈಗೇ ಬೇಕು. ನೀರು ಕಾಯ್ದು ಅಕ್ಕಿ ಹಾಕಿದ್ರೆ ಆಗಿಂದಾಗೆ ಅನ್ನ ಹಾಕಿದ್ರಿ, ತಡೀರಿ, ಸ್ವಲ್ಪ ತಡೀರಿ. ಇಟ್ಟುದೇ ಕೆಳಗೆ ಇಳಿಸಿದ್ರೆ ಅನ್ನ ಹಂಗಿಲ್ಲ, ಅಕ್ಕಿನೂ ಉಳಂಗಿಲ್ಲ, ಅನ್ನ ಹಂಗಿಲ್ಲ, ಕೆಟ್ಟ ಹೋಗ್ತದೆ. ಹಾಗೆ ನಾವು ಭಕ್ತಿ ಮಾಡೋದು ತಡನೇ, ನಮ್ಮ ದೇವ್ರ ಕೃಪಾ ಮಾಡು, ಗುರು ಕೃಪಾ ಮಾಡಬೇಕು. ತಡೀರಿ, ಕೆಡ್ತದ. ಹಂಗೆ ಮಾಡೋರಿಗೆ ಕೆಡ್ತದ. ನಿಮ್ಮ ಭಕ್ತಿನೂ ಕೆಡ್ತದ, ನಿಮ್ಮದು ಎಲ್ಲನೂ ಕೆಡ್ತದೆ. ತಡೀರಿ, 3-4 ಸೀಟಿ ಹೊಡಿಲಿ. ಸೀಟಿನೇ ಹೊಡೆದಿಲ್ಲ, ಇಳಿಸಿದ್ರೆ ಏನು ಹಾಕದ? ಅನ್ನ ಹಾಕದ. ಅಕ್ಕಿ ಇರ್ತದೆ, ಅಕ್ಕಿನೂ ಇರೋಂಗಿಲ್ಲ, ಅನ್ನ ಹಂಗಿಲ್ಲ. ಇಡೋಕ್ಕೂ ಬರೋಂಗಿಲ್ಲ, ಉಣೋಕ್ಕೂ ಬರೋಂಗಿಲ್ಲ. ನಮ್ಮ ಜೀವನ ಬಹಳ ಮಂದಿದು ಹಿಂಗೆ ಅದ. 2 ದಿನ ಭಜನೆ, 2 ದಿನ ಭಕ್ತಿ, 2 ದಿನ ತಾಳ, ನಮ್ಮ ದೇವರು ಕೊಡಬೇಕು. 5-10 ನಿಮಿಷ ಉರಿಬೇಕಿಲ್ಲ, ಸ್ಟೋವ್ ಮೇಲೆ ಇರಬೇಕಿಲ್ಲ, ಒಲೆ ಮೇಲೆ ಅದು ಇಡುವುದೇ ಇಳಿಸೋದೇ. ಹೆಂಗೆ ಹಾಕದ್ರಿ? ಅನ್ನ ಹಾಕದ, ಉಣ್ಣಕ್ಕೆ ಬರ್ತದೆ. ಅಕ್ಕಿನೂ ಇಲ್ಲ, ಈ ಕಡೆ ಅನ್ನನೂ ಇಲ್ಲ. ಹಂಗೆ ನಾವು ಭಕ್ತಿನೂ ಇಲ್ಲ, ಈ ಕಡೆ ಸಂಸಾರ, ಎರಡೂ ಕೆಟ್ಟು ಹೋಗ್ತಾವೆ ನಮ್ಮ. ಅದಕ್ಕೆ ಮಹಾನುಭಾವರು ಬಹಳ ಎಚ್ಚರ ಹೇಳ್ತಾರೆ, ಅಪ್ಪ ಸಮಾಧಾನ ಇರು, ಸಮಾಧಾನ ಇರು. ಹೊಳ್ಳಿ ಒಂದು 5 ಸೀಟಿ ಹೊಳ್ಳಿತಲ್ಲ, ತಡಿ. ಒಂದೇ ಸೀಟಿಗೆ ಇಳಿಸಿದ್ರೆ ಹೆಂಗೆ ಹಾಕೋದಪ್ಪ? ಅನ್ನ ಹಂಗಿಲ್ಲ. ಹೊಳ್ಳಿ ಒಂದು 5 ಸೀಟಿ ಒಂದಿಟ್ಟು ಮಾಡು. ಶರೀರದಿಂದ ತಪ ಮಾಡು, ವಾಣಿಯಿಂದ ಭಜನೆ ಮಾಡು, ಮನಸ್ಸಿನಿಂದ ಧ್ಯಾನ ಮಾಡು ಒಂದಿಷ್ಟು. ನೀಗಿಟ್ಟು ಗುಡಿಗೆ ಬಂದು ಹೋದ ಕೂಡಲೇ ಕೃಪಾ ಆಗ್ಬೇಕ? ಒಂದು ಸೀಟಿಗೆ ಅನ್ನ ಹಾಕೋದು ಆಗೋದಿಲ್ಲ. ಹೊಡಿಬೇಕು 4-8 ಸೀಟಿ. ಗುಡಿಗೆ ಬರಬೇಕು, ಧ್ಯಾನ ಮಾಡಬೇಕು, ದಾನ ಮಾಡಬೇಕು, ಸೇವಾ ಮಾಡಬೇಕು. ಒಂದು 4-5 ಸೀಟಿ ಹೊಡೆದ ಬಳಿಕ ಅನ್ನ ಹಾಕೋದು. ಬರೀ ಒಂದೇ ಸೀಟಾಗ ಅನ್ನ ಆಗಂಗಿಲ್ಲ, ಅನ್ನ ಆಗಂಗಿಲ್ಲ, ಅಕ್ಕಿನೂ ಉಳಿಯಂಗಿಲ್ಲ, ಸ್ಟೋವ್ ಎಣ್ಣೆನೂ ಉಳಿಯಂಗಿಲ್ಲ. ಹಾಳಾಯ್ತು, ಎಲ್ಲ ಹಾಳೆ ಆಯ್ತದ. ಎಣ್ಣೆ ಹಾಳಾಯಿತು, ಅಕ್ಕಿ ಹಾಳಾಯಿತು, ಟೈಮ್ ಎಲ್ಲ ಹಾಳೆ ಆಯಿತು, ಏನಾಗೋದಿಲ್ಲ. ಹಂಗೆ ನಾವೆಲ್ಲ ಹಿಂಗಿದ್ದೇವೆ. ಹೋದ್ರೆ ನಮ್ಮ ದೇವ್ರ ಕೃಪಾ ಮಾಡಬೇಕು. ಒಂದು ಮಾಲ ಮಾಡಿದ್ರೆ ದೇವ್ರ ಕೃಪಾ ಮಾಡಬೇಕು. ಹ್ಯಾಂಗೆ ರೀ? ನಿಮಗೆ ಜಗತ್ತಿನಾಗ ರೂಢಿ ಅದ ಇಲ್ಲ. ಮದುವೆ ಮಾಡ್ಕೊಂಡು ಮರುದಿವಸ ಮಕ್ಕಳಾಗಬೇಕ? ಆದರೆ ಏನಂತೀರಿ? ಆಕೆ ಇಟ್ಕೋತೀರಿ ಮನ್ಯಾಗ, ಒದ್ದು ಹೊರಗೆ ಹಾಕ್ತೀರಿಲ್ಲ? ಮದುವೆ ಮಾಡ್ಕೊಂಡು ಬಂದು 3 ದಿವಸಕ್ಕೆ ಹಡಿದ್ರೆ ಆಗ ಆಗೋದಿಲ್ಲ. ಜಗತ್ತಿನೊಳಗೆ ಮದುವೆ ಮಾಡಿಕೊಂಡು 1 ವರ್ಷ ಬೇಕು, 4 ವರ್ಷ ಬೇಕು, 2 ವರ್ಷ ಬೇಕು ಒಂದು ಮಗ. ಹಂಗೆ ಸದ್ಗುರು ಕೃಪಾಕ, ಪರಮಾತ್ಮ ಕೃಪಾಕ 1 ದಿವಸ ಮಾಡಿದ್ಕೊಳ್ಳೋ ಕೃಪನೇ ಆಗ್ಬೇಕ? ಹಿಂಗೆ ಗಂಟೆ ಹೊಡೆದುಕೊಳ್ಳೋ ಕೃಪನೇ ಆಗ್ಬೇಕ? ಎಲ್ಲಿ ಹೇಳ್ಯಾರಿ? ಎಲ್ಲಿ ಹೇಳ್ಯಾರಿ? ಜಗತ್ತಿನೊಳಗೆ ಸಾತತ್ಯ ಅದ, ಸಾತತ್ಯ. ಸಂಸಾರ ವರ್ಷಗಟ್ಟಲೆ ಮಾಡಿದ್ರೆ ಮಕ್ಕಳಾಗ್ತದೆ. ಪರಮಾತ್ಮನ ಪೂಜೆ ವರ್ಷಗಟ್ಟಲೆ ಮಾಡಿದ್ರೆ ಕೃಪಾ ಆಗ್ತದೆ. ಗುರುವಿನ ಸೇವೆ ವರ್ಷಗಟ್ಟಲೆ ಮಾಡಿದ್ರೆ ಕೃಪಾ ಆಗ್ತದೆ. ಪರಂತು ನೀವು ಹಂಗೆ ಮಾಡಿದ್ರಿ ಅಂತ ಕೇಳಿದ್ರೆ ಆಗೋದಿಲ್ಲ ರೀ. ಇದು ನಮ್ಮ ಲೋಕದ ಗೊತ್ತದ ಅನುಭವದ. ಪರಂತು ನಮ್ಮ ಬುದ್ಧಿ ಹಿಂಗದ. ಲಾಟ್ರಿ ಅಂತೇವೆ, ಅದು ಬಂದ ನೋಡಿ, ಲಾಟ್ರಿ ಹತ್ಬೇಕಂತೇವೆ. ಲಾಟ್ರಿ, ಪರಮಾತ್ಮನ ಕಡೆ ಲಾಟ್ರಿ ಇಲ್ಲ, ನೆಪ್ಪಿಟ್ಕೊಳ್ಳಿ. ಪರಮಾತ್ಮ ಕಡೆ ಲಾಟ್ರಿ ದುಡಿದವರಿಗೆ ಸಿಗ್ತದೆ. ಕಾಯಕವೇ ಕೈಲಾಸ. ಇಲ್ಲಿ ಕಾಯಕ ಮಾಡಬೇಕು. ಮನಸ್ಸಿನಿಂದ, ವಾಣಿಯಿಂದ, ಶರೀರದಿಂದ ಕೆಲಸ ಮಾಡಿರಿ, ಶರೀರದಿಂದ ಸೇವಾ ಮಾಡಿರಿ, ವಾಣಿಯಿಂದ ಜಪ ಮಾಡಿರಿ, ಮನಸ್ಸಿನಿಂದ ಧ್ಯಾನ ಮಾಡಿರಿ. ಕಾಯಕದ ಮನುಷ್ಯನ ಕಾಯಕ ಧ್ಯಾನ, ವಾಣಿಯ ಕಾಯಕ ಮಂತ್ರ ಉಚ್ಚಾರಣ, ಶರೀರದ ಕಾಯಕ ಸೇವೆ. ನಾವು ಏನು ಮಾಡಿದೆ ಅಂತ ಕೈಲಾಸ ಸಿಗಬೇಕಾದ್ರೆ ಕೈಲಾಸ ಹೆಂಗದ? ಕೈಲಾಸ ಹಾಕೋದಷ್ಟೇ. ಕೈಲಾಸ ಹಾಳಾಕ ಸಿಗೋದಿಲ್ಲ. ಪರಂತು ವಿಚಾರ ಮಾಡಿರಿ ಪುಣ್ಯಾತ್ಮರೇ, ಮನುಷ್ಯನ ಸ್ವಭಾವ ಇಷ್ಟದ. ಅಲ್ಪ ಹಾಕಬೇಕು, ಭಾಳ ಪಡಿಬೇಕು. ಅದು ಸಂಸಾರದಾಗ ನಡೀತದೆ, ಪರಮಾತ್ಮನ ಕಡೆ ನಡೆಯಂಗಿಲ್ಲ.
ಪರಮಾತ್ಮ ಲಾಟ್ರಿ ಅಲ್ಲದು, ಪರಮಾತ್ಮ ಪ್ರಯತ್ನಕ್ಕೆ ಲಬ್ಧ ಆಗ್ತಾನೆ. ಮಾಡಿರಿ, ಮಾಡಿದವ್ರು ಕೇಳ್ರಿ. ಅಕ್ಕ ಮಾದೇವಿ ಒಂದೇ ದಿವಸ ಆಯ್ತು, ಮೀರಾಬಾಯಿ ಒಂದೇ ದಿವಸ ಆಯ್ತು, ಯಾರಿಗಾಗಿದೆ ಬಸವಣ್ಣ ಒಂದೇ ದಿವಸ ಆಯ್ತು, ಯಾರಿಗಾಗಿದೆ ಚನ್ನ ಬಸವಣ್ಣ ಒಂದೇ ದಿವಸ ಆಯ್ತು. ಇದು ಇಲ್ಲರಿ, ಆಗೋದಿಲ್ಲ. ಅದಕ್ಕೆ ಮಹಾನುಭಾವರು ಹೇಳ್ತಾರೆ, ನಮ್ಮ ತಪ್ಪು ಕಲ್ಪನೆ ಬಿಡಬೇಕು. ಇದು ಲಾಟ್ರಿ ಅಲ್ಲ, ಇದಕ್ಕೆ ಪ್ರಯತ್ನ ಮಾಡಿ ಗಳಿಸಿದ ರೊಕ್ಕದೆ. ಪರಮಾತ್ಮನ ಭಕ್ತಿ, ಭಜನೆ, ಸೇವೆ, ದಾನ, ಧರ್ಮ ಇವೆಲ್ಲ ಮಾಡಿದಾಗ ಪರಮಾತ್ಮನ ಕೃಪಾ ಆಗ್ತದೆ ವಿನಃ ಅದೇನು 10 ರೂಪಾಯಿ ಹೆಚ್ಚು ಲಾಕ್ ಪಡಿ ಲಾಟ್ರಿ ಅಲ್ಲ, ಇದು ಲಾಟ್ರಿ ಅಲ್ಲ. ಅದಕ್ಕೇ ಮಹಾನುಭಾವರು ನಮಗೆ ಏನು ಮಾಡಂತಾರೆ, ಕೆಲವೊಂದು ರೀತಿಯದ ಆ ರೀತಿಯಿಂದ ಹೋದಿ ಅಂದ್ರೆ ಆಗ್ತದೆ ನಿನಗೆ. ಹಾಗಾಗಿ ಆಗ್ತದೆ, ಅವಶ್ಯ ಆಗ್ತದೆ, ಪ್ರಶ್ನೆ ಇಲ್ಲ. ಪರಮಾತ್ಮ ಸುಳ್ಳು ಹೇಳಂಗಿಲ್ಲ. ಸತ್ಯಂ ಪರಂ ಧೀಮಹಿ, ಪರಮಾತ್ಮ ಸತ್ಯ ರೂಪದನ. ಅವನ ಮಾತು ಸತ್ಯ, ಅವನ ನಡೆ ಸತ್ಯ, ಅವನ ನುಡಿ ಸತ್ಯ ಸತ್ಯ ಅದ. ಅದಕ್ಕೆ ಹೇಳಿದ್ರೆ ಕೇಳಿದರೆ ಬಹಳ ವಿಚಾರ ಮಾಡಿನಪ್ಪ ನಿಮ್ಮ ಅವರು. ಅದಕ್ಕೆ ಮಹಾತ್ಮರು ಬಹಳ ಸುಂದರವಾಗಿ ನಮಗೆ ಹೇಳಿದರು. ಒಂದೊಂದು ಸಮಯಕ್ಕೆ ಒಂದೊಂದು ಗೌರ್ಮೆಂಟ್ ಬಂದರೆ ಹೆಂಗೆ ಕಾನೂನು ಬದಲಾಗ್ತವೆ, ಕಲಿಯುವುದೊಳಗೆ ಮನುಷ್ಯ ಭಾಳ ಚಂಚಲ ಅದನ್ರಿ, ಭಾಳ ಚಂಚಲ ಅದ. ಹಾಂ, ನೀವು ಅಂಗಡಿಗೆ ಹೋಗಿರ್ತೀರಿ, ಏನೋ ತರಬೇಕಂತ ಹೋಗ್ತೀರಿ, ಏನೋ ತೊಗೊಂಬರ್ತೀರಿಲ್ಲ, ಯಾರು ಚಂದ ಕಾಣ್ತೀರಿ ತಂದೆ ಅವರು. ತರಕ್ಕೇನು ಹೋಗಿದ್ದಿ, ಏನು ತರಕ್ಕೆ ಹೋಗ್ಯಾನೋ ತರ್ತಾನೆ ಮತ್ತೊಂದು ಬೇರೆ. ಯಾಕೆ ಮನಸ್ಸು ಅಷ್ಟು ಚಂಚಲ ಅದ ರೀ, ಹೋಗ್ಯಾನೆ ಅದಕ್ಕೋ ಮಾಡ್ತಾನೇನು. ಇಷ್ಟು ಚಂಚಲ ಮನುಷ್ಯ ಇರುವುದರಿಂದ ಮನುಷ್ಯನಿಗೆ ನಿಶ್ಚಿತ ಧರ್ಮ, ನಿಶ್ಚಿತ ಕರ್ಮ ಮಾಡಲಿಕ್ಕೆ ಮನುಷ್ಯ ಆಯುಷ್ಯ ಬಹಳ ಕಡಿಮೆ. ಮನಸ್ಸು ಬಹಳ ಚಂಚಲ, ಮನಸ್ಸು ಭಾಳ ಚಂಚಲ. ಈ ಕಲಿಯುಗದ ಭಾಳ ಚಂಚಲ. ಮಡಿಗೆ ಬರ್ಬೇಕಂತ ಮತ್ತೆ ಕಡೆ ಹೋಗ್ತಾನೆ, ಹೊಂಟಿರ್ತಾನೆ ಮಡಿಗೆ ಮತ್ತೆ ಕಡೆ ಹೋಗ್ತಾನೆ. ಏನು ದಾರೆ ಅವ್ರು ಬಿಟ್ಟರೆ ಇವ್ರು ಬಿಟ್ಟು ಕಾಲಿ ಕಿಡಿ ಮಾಡ್ತಾನೆ. ಮಡಿಗೆ ಬಂದರೂ ಇದು ಕೊಡ್ರಂಗಿಲ್ಲ, ಮನುಷ್ಯ ಕಡೆ ಹೋಗಿರ್ತದೆ. ಇಷ್ಟು ಚಂಚಲದ ಮನಸ್ಸು. ಜೀವೇ ಚಂಚಲ ತರಂಗ ನರೆ ಸೌಖ್ಯ ಕುತ ಪ್ರಾಣಿನ. ಮನುಷ್ಯ ಇಟ್ಟು ಚಂಚಲದ, ಅವನಿಗೆ ಸುಖ ಸಿಗುವುದಿಲ್ಲ, ಸುಖ ಸಿಗುವುದಿಲ್ಲ. ಅಳಿಗಾಡು ಕನ್ನಡಿಯಾಗ ಮಾರಿ ಕಾಣಂಗಿಲ್ಲ, ಕನ್ನಡಿ ನಿಂದಿರಬೇಕು, ಕನ್ನಡಿ ಸ್ವಚ್ಛ ಇರಬೇಕು. ಸ್ವಚ್ಛ ಕನ್ನಡಿಗೆ ನಿಂತು ಕನ್ನಡಿಗೆ ಮಾರಿ ಕಾಣ್ತದೆ, ಎಲ್ಲ ತೂತು ಬಿದ್ದು ಕನ್ನಡಿಯಾಗ ಮಾರಿ ತೂತು ಕಾಣ್ತದೆ. ಅಳಿಗಾಡು ಕನ್ನಡಿಯಾಗ ಮಾರಿ ಹ್ಯಾಂಗೆ ಕಾಣಂಗಿಲ್ಲ. ನಮ್ಮ ಮನಸ್ಸು, ನಮ್ಮ ಶರೀರ ಇಷ್ಟು ನಿಂದಿರಬೇಕು. ಒಂದು ತಾಸ ದೇವ್ರನ್ನ ಕುಂತೀರಿ, ಒಂದು ಅರ್ಧ ತಾಸ, 10 ಮಿನಿಟಿಗೆ ಕೊಂಡ್ರಿ ಶರೀರ ಸಹಿತ ಮನಸಹಿತ ಶರೀರ ಕೊಂಡ್ರಿ ಪರಮಾತ್ಮ. ಶರೀರದ ಮನಸ್ಸಿಲ್ಲ ಅಂದರೆ ಏನಿಲ್ಲ. ರೊಕ್ಕ ಇಲ್ಲದ ಖಾಲಿಯಕ್ಕ ಪಾಕೆಟ ಕೆಲವೊಮ್ಮೆ ಹಿಡ್ಕೊತೀವಿ, ಹಿಂದೆ ದೊಡ್ಡ ಪಾಕೆಟ್ ಹಿಡ್ಕೊಂಡು ತಿರುಗಾಡ್ತಾರಂತ. ರೊಕ್ಕ ಇರೋಂಗಿಲ್ಲ, ನಾವು ಸಾಹುಕಾರ ಅಂತ ತೋರ್ಸಕ್ಕೆ ಪಾಕೆಟ್ ದೊಡ್ಡದು ಒಳಗೆ ಗಂಟೆ. ಹಾಗಿದ್ರೆ ಏನು ಉಪಯೋಗ ಅದು, ಏನು ಉಪಯೋಗ? ಹಾಗೆ ಬಹಳ ಚಂದದ ವಿಭೂತಿ ಭಸ್ಮ ಚಿಂತನೆ ಇಲ್ಲ, ಮನುಷ್ಯನ ಚಿಂತನೆ ಇಲ್ಲ. ಏನು ಕೆಲಸ ಕೊಡ್ತದೆ ಈ ಪ್ರಸಂಗ ಬಂದರೆ? ರೊಕ್ಕಿಲ್ಲದ ಪಾಕೆಟ್ ಏನು ಕೆಲಸ ಕೊಡ್ತದೆ ಪ್ರಸಂಗ ಬಂದರೆ? ಹಾಗೆ ಮನಸ್ಸಿಲ್ಲದ ಶರೀರ ಏನು ಕೆಲಸ ಕೊಡ್ತದೆ ನಿಮಗೆ ಪ್ರಸಂಗ ಬಂದರೆ? ಮನಸ್ಸು ಬೇಕು. ಶರೀರ ಪಾಕೆಟ್ ಇದ್ದಂಗೆ, ಮನಸ್ಸ ರೊಕ್ಕಿದ್ದಂಗೆ. ಏನು ಮಾಡ್ತೀರಿ? ಮನಸ್ಸಲ್ಲೇ ಮಾಡಿರಿ. ದಾನ ಮನಸ್ಸಲ್ಲೇ, ಭಕ್ತಿ ಮನಸ್ಸಲ್ಲೇ, ಪ್ರೇಮ ಮನಸ್ಸಲ್ಲೇ, ಪೂಜಾ ಮನಸ್ಸಲ್ಲೇ ಮಾಡಿರಿ. ಶರೀರ ಹೆಂಗಿರಲ್ಲ, ಮನಸ್ಸಿನಿಂದ ಮಾಡಿ. ಅದಕ್ಕೆ ಪರಮಾತ್ಮ ಶರೀರಕ್ಕೆ ಒಲೆಯಂಗಿಲ್ಲ. ಭಾಳ ಚಂದ ಸುಂದರ ಇದ್ರು ಅವ್ರಿಗೆ ಒಲಿದಿಲ್ಲ, ಅವನು ಯಂತ್ರಕ್ಕೆ ಹೊಲ್ದಾನೆ. ಕುಂಟ್ರಿ ಪರಮಾತ್ಮ ಹೊಲದ ಅಂಥವ್ರಿಗೆ ಹೊಡೆದ ಪರಮಾತ್ಮ ಶರೀರ ನೋಡೋಂಗಿಲ್ಲ, ನಿಮ್ಮ ಮನಸ್ಸು ನೋಡ್ತಾನೆ. ಆ ಮನಸ್ಸು ಪರಿಶುದ್ಧ ಇತ್ತು ಅಂತ ಕೇಳಿದ್ರೆ ಪರಮಾತ್ಮ ಕಾಪಾಡ್ತಾನೆ. ನೀನು ಗುಡಿ ಕಡಿಸಿದಿ, ರೊಕ್ಕ ಕೊಟ್ಟಿದ್ದೀವಿ, ರೂಪಾಯಿ ಕೊಟ್ಟಿದ್ದೀವಿ, ಇವೇನು ನೋಡೋಂಗಿಲ್ಲ. ರೊಕ್ಕ ಅವಂದು, ಕಲ್ಲು ಅವಂದು, ಮಣ್ಣು ಅವಂದು, ಭೂಮಿ ಅವಂದು. ಯಾರು ನಿಮ್ಮಪ್ಪ ಯಾರೂ ಈ ಭೂಮಿ ಮಾಡಿಲ್ಲ, ರೊಕ್ಕ ಮಾಡಿಲ್ಲ, ಗೌರ್ಮೆಂಟ್ದದೆ ಅಲ್ಲ. ಹಂಗೆ ಪರಮಾತ್ಮಂದೇ ಅಲ್ಲ. ನೀ ಕೊಡುವಾಗ ನಿನ್ನ ಮನಸ್ಸು ಏನದ, ಗುಡಿ ಕಟ್ಟಿಸುವಾಗ ನಿನ್ನ ಮನಸ್ಸು ಏನದ, ದಾನ ಮಾಡಿ ನಿನ್ನ ಮನಸ್ಸು, ಅದು ಪರಮಾತ್ಮ ನೋಡ್ತಾನೆ. ಎಷ್ಟು ಕೊಟ್ಟಿದ್ದೀ ಇಲ್ಲ, ಹೆಂಗೆ ಕೊಟ್ಟಿದ್ದೀ ನೋಡ್ತಾನೆ. ಹೆಂಗೆ ಕೊಟ್ಟಿದ್ದೀನಿ ಇಲ್ಲಾಂದ್ರೆ ಒಲ್ಲ ಅಂತಾರೆ.
ಯಾರಿಗೆ ದಾನ ಕೊಡುಟ ಅಂಕ ನೀವು ಬೈದು ನಾಲ್ಕು ಬೈದು ಕೊಡೋಕೆ ಹೋಗಿ ತೋತಾನಮ್ಮ ಹೋಗ ಅಂತಾನಿಲ್ಲ, ಬೈದು ಕೊಟ್ರು. ನೀನೋ ಭಿಕಾರಿ ಬಾಯಿಲಿ ಕೊಡ್ತೀನಿ ತಗೋ ಅಂದ್ರೆ ಆ ಭಿಕಾರಿ ನಿನಗೆ ಅಂತಾನೆ ಹೋಗೋ ಅಂತಾನೆ. ಪ್ರೇಮದಿಂದ, ಪ್ರೀತಿಯಿಂದ, ಪರಮಾತ್ಮನ ಸ್ಮರಣೆಯಿಂದ ಇದಂ ನಮಮ, ಹೇ ಪರಮಾತ್ಮ ಇದೆಲ್ಲ ನಿಂದು ನನಗೆ ಕೊಟ್ಟಿನಿ ಪರಮಾತ್ಮ. ನಾ ಇಲ್ಲ ರೊಕ್ಕ ನಾ ಮಾಡಿಲ್ಲ, ಭೂಮಿ ನಾ ಮಾಡಿ, ನಾ ಭೂಮಿ ದಾನ ಮಾಡೀನಿ. ಭೂಮಿ ನೀ ಮಾಡಿದಿ, ರೂಪಾಯಿ ನೀ ಮಾಡಿದಿ, ಗೌರ್ಮೆಂಟ್ ಮಾಡಿದ ರೂಪಾಯಿ. ನಾ ಮಾಧ್ಯಮ ಇದ್ದೀನಿ, ನಾ ಮಾಧ್ಯಮ ಇದ್ದೀನಿ, ನನಗೆ ಪುಣ್ಯ ಬರ್ತದೆ. ಅವನು ದುಡ್ಡ, ಅವನು ಭೂಮಿ, ಅವನಿಗೆ ಕೊಡೋಕೆ ನನಗೆ ಪುಣ್ಯ ಎಂತ ನಂದು ನಾ ಕೊಟ್ಟನೆಲ್ಲ ನನಗೆ ಪುಣ್ಯ ಇದೆ. ಜಗತ್ತಿನೊಳಗೆ ಎಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ಎಲ್ಲ ಪರಮಾತ್ಮದ ರೀ. ಪರಂತು ನಮ್ಮ ಕೈಯಿಂದ ಕೊಡ್ತೇವೆ ನಮ್ಮ ಪುಣ್ಯ ಇಷ್ಟೇ. ಅವನ ರೊಕ್ಕ ನಮ್ಮ ಕೈಯಿಂದ ಹೋಯ್ತದ ನಮ್ಮ ಪುಣ್ಯ. ರೊಕ್ಕ ನಮ್ಮದಲ್ಲ, ಭೂಮಿ ನಮ್ಮದಲ್ಲ, ಹೇಮ ನಿನ್ನದಲ್ಲ, ಭೂಮಿ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ. ಹೇಳಿದ್ರು ಬಸವಣ್ಣ, ಈಗ ನಿನ್ನೂ ಅಲ್ಲ ವಸ್ತು. ಯಾಕೆ ನೀವು ವೃಥಾಭಿಮಾನ ಮಾಡ್ತೀಯಪ್ಪ ಅಂತ ತಿಳ್ಕೊಂಡು ಮಹಾತ್ಮರು ದಾನ ಮಾಡಬೇಕಾದ್ರೆ ಹೆಂಗೆ ಮಾಡ್ಬೇಕ್ರಿ? ಅದಕ್ಕೆ ನೀರು ಬಿಡ್ತಾರೆ ನೋಡ್ರಿ, ರೊಕ್ಕ ಕೊಟ್ಟು ನೀರು ಬಿಡ್ತಾರೆ. ಯಾಕೆ? ಇದಂ ನಮಮ, ಇದು ನಂದು ಅಲ್ಲ, ನಂದ. ಇಟ್ಕೋಬಾರ್ದು, ಕೈ ಹೊಲಸಾರು ತೊಳ್ಕೋತೀರಿಲ್ಲ, ಇದು ರೊಕ್ಕ ನಂದು ಅಂದ್ರೆ ಹೊಲಸಾಯ್ತು ಕೈಯ ಅನ್ಬೇಡಂತ ನೀರು ಹಾಕ್ತಾರೆ ಕೈ ಮೇಲೆ. ಕೈ ಹೊಲಸಾರು ತೊಳ್ಕೋತೀರಿಲ್ಲ, ಒಂದು ರೊಕ್ಕ ಕೊಟ್ಟು ತೊಳ್ಕೊತೀರಿ, ಯಾಕೆ ನೀರು ಹಾಕಿ ಬಿಡ್ತಾರೆ. ಹೊಲಸಾಯ್ತು ನಂದು ಅನ್ಬೇಡದು, ನಂದು ಅಲ್ಲದು. ಕೈ ತೊಳ್ಕೊಂಡು ಕೊಡು, ನಂದಲ್ಲ. ತ್ವದೀಯ ವಸ್ತು ಗೋವಿಂದ ತುಭ್ಯಮೇವ ಸಮರ್ಪಯೆ. ಪರಮಾತ್ಮ ನಿನ್ನ ಕೊಡ್ತೀನಿ, ಇಷ್ಟೇ ನನ್ನ ಕೈಯಿಂದ. ನಂದೆಂಥ ಪುಣ್ಯ ರೀ, ಅಂದರೆ ನಂದು ಎಂಥ ಪುಣ್ಯ. ಯಾರ್ದಾರ ಯಾರಿಗೆ ಸೂಡ್ತಾರ ರೊಕ್ಕ ತೊಗೋತಾರೆ ನಡ್ಬರ್ಕ ರೀ, ಯಾರ್ದವಲ್ಲ ತೊಗೊಳಮೆ, ಇವಾಗ ನಡ್ಬರ್ಕ ತೊಗೋತಾರೆ ರೊಕ್ಕ ತೊಗೋದೇನೆ. ಹಾಗೇನಪ್ಪ ಅಂತ ಕೇಳಿದರೆ ಪರಮಾತ್ಮ ದುಡ್ಡ ಮತ್ತವ್ರು ನನಗೆ ಪುಣ್ಯ ಬರ್ತದೆ ನೋಡ್ರಿ, ನಡ್ಬರ್ಕ ನಾ ಆಗೀನಿ. ಇದು ಪುಣ್ಯ ಪಡ್ಕೊಳ್ಳೋದು ನಂದು ಅನ್ನೋದಿಲ್ಲ, ನಂದು ಅನ್ನೋದು ಏನೂ ಇಲ್ಲ ಜಗತ್ತಿನೊಳಗೆ. ಎಲ್ಲ ಪರಮಾತ್ಮನ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನ್ನು ಉಂಡು ಅನ್ಯರನ್ನು ಹೊಗಳುವ ಕುನ್ನಿಗಳನ್ನು ಏನೆಂಬೆನಯ್ಯ. ಮನುಷ್ಯ ಅಲ್ಲ ಹಾಗೆ ಮಾಲಕರ ಅನ್ನ ಉಂಡು ಮಾಲಕರಿಗೆ ಹೋಗು ಅಂತಂದ್ರೆ ಏನಂತ ಅದಕ್ಕೆ ನಾಯಿ ಹೊಡಿಯೋದಕ್ಕೆ ಹಾಕಿ ಬಿಡು. ಹಂಗೆ ಮಾಲಕನ ಅನ್ನ ಉಂಡು ಮಾಲಕನಿಗೆ ಹೋಗು ಅಂತಂದ್ರೆ, ಅನ್ನ ಹಾಕಿದವ್ರಿಗೆ ಹೋಗು ಅಂತಂದ್ರೆ ಹೊಡೆದಸ್ತಾರಿಲ್ಲ ಅದಕ್ಕೆ. ಹಾಗೆ ಪರಮಾತ್ಮ ಕೊಟ್ಟು ಪರಮಾತ್ಮನಿಗೆ ಹೋಗು ಅಂತಾನೆ, ಇಲ್ಲಂತಾನೆ. ಎಲ್ಲಿ ಪರಮಾತ್ಮ? ಯಾಪ ನಾ ದುಡಿದೇನೆ, ನಾ ಮಾಡೇನೆ, ನಾ ಕಟ್ಟೇನೆ, ಹೋಗು ಅಂದೆ ಅಂದ್ರೆ ಹಗ್ಗ ಬಿಚ್ಚಿ ಕಳಿಸ್ತಾರೆ ನೀನು ಹೊಡೆದು ಸ್ವರ್ಗಾಡಕ್ಕೆ ತಿರುಗಾಡ್ಕೊತ ಹೋಗಂತ. ಯಾರು ಬಿಡ್ತಾರೆ ನಿನಗೆ? ದನ ಕತ್ತಿ ಕುದುರೆ ಆಗಂತಾನೆ ಪರಮಾತ್ಮ. ಅದಕ್ಕೆ ಪುಣ್ಯಾತ್ಮರೇ ನಾವೆಲ್ಲ ಕೇಳಬೇಕು, ಏನೇ ಇರಲಿ ನಿಮ್ಮ ಭಾಗ್ಯ ಪರಮಾತ್ಮನ ಕರುಣೆ, ಇವೆರಡು ನಿಮ್ಮ ಪ್ರಯತ್ನ ಅನ್ನೋದು ಅವನ ಕರುಣ. ಹೊಲದಾಗ ದುಡಿತೀರಿ, ಹೊಲ ಕೊಡೋಂಗಿಲ್ಲ ಪರವಾಕ, ಮಾಲಕ್ ಕೊಡ್ತಾನೆ ಅಲ್ಲ, ಇನ್ನು ಹೊಲನೇ ಕೊಡ್ತದೆ. ಇನ್ನೊಬ್ಬರ ನೌಕರಿ ಮಾಡ್ತೀರಿ, ಅಂಗಡಿ ಕೊಡ್ತಾವೆ, ಏನು ಮಾಲಕ್ ಕೊಡ್ತಾನೆ ರೊಕ್ಕ. ಅಂಗಡಿಯಾಗ ನೌಕರಿ ಮಾಡಿದ್ರೆ ಮಾಲಕ್ ಕೊಡ್ತಾರೆ ರೊಕ್ಕ, ದುಡಿತೀರಿ ಅಂಗಡಿಯಾಗ ಕೊಡ್ತಾನೆ ಮಾಲಕ ರೊಕ್ಕ. ಹಂಗೆ ಈ ಜಗತ್ತಿನ ಮಾಲಕ್ ಪರಮಾತ್ಮ ಅದನ್ನು ಅವ ಕೊಡ್ತಾನೆ. ಅವ ಪರಮಾತ್ಮ ಕೊಡೋ ಪರಮಾತ್ಮ, ಜಗದೊಡೆಯ ಪರಮಾತ್ಮ ಅದಾನೆ. ಮತ್ತು ಅವನಿಗೆ ಬಿಟ್ಟು ನೀ ಚಂತನ ಮಾಲಕ್ಕೆ ಹೇಳಾರ್ದ ಕೆಲಸ ಮಾಡಿದ್ರೆ ನನಗೆ ಯಾವ ಕೊಡ್ತಾನೆ ರೊಕ್ಕ? ಯಾವ ಕೊಡ್ತಾನೆ? ಮಾಲಕರಿಗೆ ಹೇಳಾರ್ದ ಕೆಲಸ ಮಾಡೋದು ರೊಕ್ಕ ಯಾರು ಕೊಡೋಂಗಿಲ್ಲ. ಹೋಗಿ ನಾ ಚಂತ ದುಡ್ದಿದ್ರಿ ಸಾಹೇಬ್ರ ಹೊತ್ತು ಯಾರಿಗೆ ಕೇಳಿದೆ ಅಂತ, ಯಾರಿಗೆ ಹೇಳಿ ಮಾಡಿ ನಡಿ ಗೆಟ್ ಔಟ್ ಅಂತ. ಹಂಗೆ ಪರಮಾತ್ಮನಿಗೆ ಇಲ್ಲದೆ ನಾವು ಮಾಡಿದ್ರೆ, ಪರಮಾತ್ಮ ಬಿಟ್ಟು ಏನು ಮಾಡಿದ್ರು ಕೂಡ ನಿಮಗೆ ಕೂಲಿ ಸಿಗುವುದಿಲ್ಲ, ಪುಣ್ಯ ಸಿಗುವುದಿಲ್ಲ. ಅದಕ್ಕೆ ಜಗದೊಡೆಯ ಪರಮಾತ್ಮನಿಗೆ ಹೇಳಿನೇ ನಾವೆಲ್ಲ ಅದಕ್ಕೆ ಸಂಕಲ್ಪ ಅಂತಾರೆ, ಮೊದಲೇ ಅಂತಾರೆ ಸಂಕಲ್ಪ ಬಿಡಬೇಕು. ಇದಂ ನಮಮ, ಹೇ ಪರಮಾತ್ಮ ನಿನ್ನ ಕರುಣೆಗಾಗಿ ಪ್ರೀತಿಗಾಗಿ ನಾ ಜಪ ಮಾಡ್ತೀನಿ, ನಾ ದಾನ ಮಾಡ್ತೀನಿ, ನಾ ಪುಣ್ಯ ಮಾಡ್ತೀನಿ ಅವನು ಹೇಳಿ ಮಾಡಿದ್ರೆ ಅದು ಫಲ ಕೊಡ್ತಾನೆ ಅವನು. ಮಾಲಕರು ಹೇಳಿ ಕೆಲಸ ಮಾಡಿದ್ರೆ ರೊಕ್ಕ ಕೊಡ್ತಾರೆ ಅವರು, ಹೇಳಾರ್ದೆ ಕೆಲಸ ಮಾಡಿದ್ರೆ ರೊಕ್ಕ ಕೊಡೋಂಗಿಲ್ಲ. ಅರೆ ಹೊಲ ಕೊಡ್ತದೆ ರೊಕ್ಕ ಅವನಿಗೆ ಮಾಲಕ್ ಕೊಡ್ತಾನೆ.
ನೀ ಮಾಡೋದು ಪುಣ್ಯ ಕೊಡ್ತಾನೆ, ನೀವು ರೊಕ್ಕ ಕೊಡೋ ಪರಮಾತ್ಮ ಅದಾನ. ಮಾಲಕನ ಹೇಳಾರ್ದೆ ಹೊಲದಾಗ ಕೆಲಸ ಮಾಡಿದ್ರೆ ಹೆಂಗೆ ಸಿಗಂಗಿಲ್ಲ, ಹಂಗೆ ಪರಮಾತ್ಮನ ಹೇಳಾರ್ದೆ ನೀವು ಏಳು ಜಪ ತಪ ಮಾಡಿದ್ರೆ ನಿಮ್ಗೆ ಏನೂ ಸಿಗೋದಿಲ್ಲ. ಯಾರು ಜಪ ಮಾಡ್ತೀರಿ, ಯಾರು ತಪ ಮಾಡ್ತೀರಿ, ಅವ್ರು ಹೇಳ್ರಿ ಮುಟ್ಟಿಸ್ರಿ ಅವರಲ್ಲಿಗೆ. ಪರಮಾತ್ಮ ಶಿವ ಶಂಕರ ಭಗವತಿ ಹೇಳ್ಬೇಕು. ಅದಕ್ಕೆ ಹೇಳ್ತಾರೆ ಪರಮಶಾಸ್ತ್ರ, ನಾವೆಲ್ಲರೂ ವಿಚಾರ ಮಾಡಬೇಕು. ನಮ್ಮ ಜೀವನದಲ್ಲಿ ನಾವು ಬಹಳ ಮಾಡ್ತೇವೆ, ಮಾಲಕರಿಗೆ ಹೇಳಾರ್ದು ಸಮಸ್ಯೆ ಇದೆ. ದಾನ ಕೊಡ್ತೇವೆ, ಏನು ಇದಂ ನಮಮ ದೇವಾಯ ಸ್ವ, ದಾನದ ಪರಮಾತ್ಮ ನಿನ್ನೇನು ಕೊಡ್ತೀವಿ. ಏನೋ ಮಾಡ್ತೀರಿ, ಇದರೊಳಗೆ ನಂದು ಏನದ ಜಗತ್ತಿನೊಳಗೆ? ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ಅಂತೇಳಿ. ರೊಕ್ಕ ನಾ ಕೊಟ್ಟೆ, ರೊಕ್ಕ ನೀವು ಚಾಪ್ಸಿರಿ, ಚಾಪಿಸಿ ನೋಡ್ರಿ ಒಯ್ತಾರೆ ನಿಮ್ಗೆ ಜಲ್ಕ. ನೀವು ಚಾಪ್ಸಿರಿ ರೊಕ್ಕ, ಅದು ಗೌರ್ಮೆಂಟ್ದ ರೀ. ನಿನ್ನ ಕೈ ಬಂದ ನಾನು ದಂದಿನಿ, ನೀ ಚಾಪಿಸಿ ನೋಡು. ಮನೆಯಾಗಿರ್ತೀಯ ಜೇಲ್ದಾಗಿರ್ತೀಯ ಗೊತ್ತಾಗ್ತದೆ. ರೊಕ್ಕ ನಂದಲ್ಲ, ಗೌರ್ಮೆಂಟ್ದದ. ನಾ ಯಾಕೆ ಅದು ಮಾಡ, ಎಲ್ಲ ಪರಮಾತ್ಮದ. ಇಷ್ಟೇ ನಾ ಭಾಗ್ಯವಂತೇನು, ಪರಮಾತ್ಮ ಅವ್ರಿಗೆ ನನ್ನ ಕೈಯಿಂದ ಕುಡ್ಸಕತ್ತೇನದು ಪರಮಾತ್ಮ. ಎಂಥ ಪುಣ್ಯ, ಎಂಥ ಹೆಂಗೆ ಅವ್ವ ಅಪ್ಪ ಕೂಸಿನ ಕೈ ಕುಡಿಸ್ತೀರಿಲ್ಲ, ಕೂಸಿನ ಕೈ ಕುಡಿಸ್ತೀರಿ ನೋಡಿ, ಕುಡು ಕುಡು ಕುಡು, ಅದು ಒಲ್ಲ ಅಂತ ನೀವು ಕುಡು ಕುಡು ಅಂತಿರ್ತೀರ. ಹಾಗೆ ಪರಮಾತ್ಮ ಇದೆಲ್ಲ ಅವನು, ಎಲ್ಲ ಅವನು, ರೊಕ್ಕ ಅವನು, ರೂಪಾಯಿ ಅವನು, ಎಲ್ಲ ನಮ್ಮ ಕೈಲಿ ಕುಡ್ಸಕತ್ತೇನಲ್ಲ. ಎಂಥ ಪುಣ್ಯ ರೀ, ಎಂಥ ಪುಣ್ಯ. ಹೀಗೆ ಭಾವನೆ ಮಾಡಬೇಕು. ನಂದು ಅನ್ನೋದಿಲ್ಲ, ನಂದು ಅನ್ನೋದಿಲ್ಲ, ನಂದು ಅನ್ನೋದಿಲ್ಲ. ಎಲ್ಲ ಅಂಥ ರಾಜ್ಯದ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ಬಸವಣ್ಣ ನಂದೇನಿಲ್ಲ ಅಂದ, ಏನಿಲ್ಲ. ಮನೆಗೆ ಬಂದ ಜಂಗಮರಿಗೆ ಇದು ನಂದಲ್ಲ ಸ್ವಾಮಿ, ಇದು ನಿಮ್ಮದೇ, ನನ್ನ ಕೈಯಿಂದ ಕೊಡ್ತೀನಿ, ಇದೇ ನನ್ನ ಪುಣ್ಯ. ನನ್ನ ಪುಣ್ಯ ಏನು? ನಿಮ್ಮ ವಸ್ತು ನಿಮ್ಮ ಕೈಯಿಂದ ಕೊಡ್ತೀನಿ ಪುಣ್ಯ. ಹೆಂಗೆ ನೀವು ಮಂದಿ ಮನೆಯಾಗ ಸಾಮಾನೇನು ಬಂಗಾರ ಬಡ್ಡಿ ಇಟ್ಟು ಬಂದಿರ್ತೀರಲ್ಲ, ಹೊಳೆ ಕೊಡೋ ಟೈಮ್ಗೆ ಅವಂದ ನಿಮ್ಮದದು, ನಿಮ್ಮದೇ. ಹೊಳೆ ಕೊಟ್ಟದ ನೀವೇನಂತಾರೆ, ಭಾಳ ದೊಡ್ಡ ಸಾಹುಕಾರ ಅಂತೀರಿ, ಇಲ್ಲ ಬಂಗಾರ ನಿಮ್ಮದೇ, ನೀವೇ ಕೊಡ್ತಾನ. ಹಂಗೆ ಪರಮಾತ್ಮ ನಿಮ್ಮದು ತನ್ನ ಕೈಯಿಂದ ಕೊಡ್ತಾನಲ್ಲ, ನಾ ಅಲ್ಲ, ಪರಮಾತ್ಮ ನಿಮ್ಮದು ನನ್ನ ಕೈಯಿಂದ ಕೊಡಿಸ್ತಾನಲ್ಲ. ನನಗೆ ಪುಣ್ಯ ಬರ್ತದಲ್ಲ, ನನಗೆ ದಾನಿ ಅಂತಾರಲ್ಲ, ನನಗೆ ಮಹಾಪುರುಷ ಅಂತಾರಲ್ಲ. ಎಂಥ ಭಾಗ್ಯ ನಮ್ಮದು, ಎಂಥ ಭಾಗ್ಯ ನಮ್ಮದು. ಪರಮಾತ್ಮ ಅವನು ಸಂಕಲ್ಪ ಮಾಡಿದ್ರೆ ಬೇಕಾದ ಮಾಡ್ಬೋದು. ನನ್ನ ನಿಮಿತ್ತ ಮಾಡಿದಾನೆ, ನನ್ನ ನಿಮಿತ್ತ ಮಾಡಿದಾನೆ, ನನಗೆ ಮಾಧ್ಯಮ ಮಾಡಿದಾನೆ. ಅದಕ್ಕೆ ಪರಮಾತ್ಮನಿಗೆ ಅನಂತ ನಮಸ್ಕಾರ ಹೇಳಬೇಕು, ತಗೊಳ್ಳೋರಿಗೆ ನಮಸ್ಕಾರ ಹೇಳಬೇಕು. ಯಪ್ಪ ಎಂಥ ಪುಣ್ಯ ಬಂದ್ರಿ, ನನಗೆ ದಾನ ಮಾಡೋ ಭಾಗ್ಯ ಕೊಟ್ರಿ ಅಂತ ಅನ್ಬೇಕೆ ವಿನ ನಾವು ಸಾಹುಕಾರ ಶ್ರೀಮಂತಿದ್ದೇನೆ, ಅವ ಭಿಕಾರ ಬೀಳ್ತಾನೆ, ಇಲ್ಲ 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 ಇಲ್ಲ. ಜಗತ್ತಿಗೆ ಪರಮಾತ್ಮ ಎಲ್ಲರಿಗೂ ಹುಟ್ಟಿಸುವಾಗ ಯಾರಿಗೆ ಎಲ್ಲಿ ಏನು ಸಿಗಬೇಕು ಅದೆಲ್ಲ ಕೊಟ್ಟೇ ಕಳಿಸ್ತಾರೆ. ನಾ ಕೊಟ್ಟರೆ ಇರ್ತಾರಂತಲ್ಲ, ಎಲ್ಲರಿಗೆ ಎಲ್ಲಿ ಇರಬೇಕು, ಹೆಂಗೆ ಇರಬೇಕು, ಏನು ಉಡಬೇಕು, ಏನು ಉಣಬೇಕು ಎಲ್ಲ ಪ್ರೀ ಪ್ಲ್ಯಾನ್ ಮಾಡೇ ಪರಮಾತ್ಮ ಹುಡ್ಸಿರ್ತಾನೆ. ಅದಕ್ಕೆ ಸುಮ್ಮನೆ ನಡ್ಬೋದಕ್ಕೆ ನಾವು ನಮ್ಮ ಕಡೆಯಿಂದ ಕೂಡಿಸ್ತಾನೆ ಪರಮಾತ್ಮ. ಅದಕ್ಕೆ ನಾವು ನಡ್ಬೇಕು ಮಿಡಿಯ ನಮಗೂ ಲಾಭನೇ ಮಿಡಿಯ. ಹಾಗೆ ಪರಮಾತ್ಮ ಅವ್ರದ್ದು ಅನ್ನ ಅವ್ರಿಗೆ ಕೊಡೋದು ನಮ್ಮ ಹೊತ್ತಿಂದ ಕೊಡಿಸ್ತಾನೆ ನಾವು. ಅದಕ್ಕೆ ನಮಗೂ ಒಂದಿಟ್ಟು ಲಾಭನೇ. ಬ್ರೋಕರಿಗೆ ಲಾಭ ಇರ್ತದಿಲ್ಲ ನಡ್ಬೇಕಾದವ್ರಿಗೆ. ಯಾರು ಹೊಲಾರೆ ಯಾರು ಮಾರಿ ರೊಕ್ಕ ತೊಗೊಂಡ್ಕೊಂಡಿರ್ತಾವೆ, ಯಾರು ಹೊಲ ಯಾರು ಮಾರ. ಹಂಗೆ ಐ ಆಮ್ ಎ ಬ್ರೋಕರ್, ನಾಟ್ ಐ ಆಮ್ ಎ ಓನರ್. ನಾವು ಓನರ್ ಅಲ್ಲ, ಬ್ರೋಕರ್ ಇದ್ದೀನಿ. ಬೇಡ ತೊಗೊಳಕ್ಕೆ ಬಂದಾನ ಪರಮಾತ್ಮ ನನ್ನ ಕಡೆಯಿಂದ ಕೊಡಿಸ್ತಾನೆ. ಅಷ್ಟೇ ನನಗಿದು ಪುಣ್ಯ. ನಾ ಅನ್ನತಕ್ಕಂಥದ್ದು ಮನುಷ್ಯನೊಳಗೆ ಇರಬಾರ್ದು ಅಂತ ಮಹಾತ್ಮರು ಮ್ಯಾಲಿಂದ ಮೇಲೆ ಹೇಳ್ತಾರೆ. ಅದಕ್ಕೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಪರಮಾತ್ಮ ನಮಗೆ ಏನೇನು ಕೊಟ್ಟನು ಇದರಿಂದ ಪುಣ್ಯ ಮಾಡೋಕ್ಕೆ ಗಳಿಸ್ಬೇಕ್ರಿ, ರೊಕ್ಕ ಗಳಿಸೋದಲ್ಲ. ರೊಕ್ಕ ಬರ್ತದೆ ಹೋಗ್ತದೆ, ಪುಣ್ಯ ಬರಂಗಿಲ್ಲ, ಬಂದ್ರೆ ಹೋಗಂಗಿಲ್ಲ. ನೆನಪಿಡ್ರಿ, ಜಗತ್ತಿನೊಳಗೆ ರೂಪ ಬರ್ತದೆ, ರೂಪ ಹೋಗ್ತದೆ. ರೊಕ್ಕ ಬರ್ತದೆ, ರೊಕ್ಕ ಹೋಗ್ತದೆ. ಯೌವನ ಬರ್ತದೆ, ಯೌವನ ಹೋಗ್ತದೆ. ಮನೆ ಬರ್ತದೆ, ಮನೆ ಹೋಗ್ತದೆ. ಹೊಲ ಬರ್ತದೆ, ಹೊಲ ಹೋಗ್ತದೆ. ಅಧಿಕಾರ ಬರ್ತದೆ, ಅಧಿಕಾರ ಹೋಗ್ತದೆ. ಹೋಗ್ಯಾವ ಗೊತ್ತದ ಎಲ್ಲರೂ. ಅಧಿಕಾರ ಉಳ್ದದ, ಮೊದಲಿನ ರೂಪ ಉಳ್ದದ, ಮೊದಲಿನ ಯೌವನ ಉಳ್ದದ, ಮೊದಲಿನಂಗೆ ಮನೆ ಅದ. ಕೆಡುತ್ತೇವೆ 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 ಅದ.
ಜಗತ್ತಿನೊಳಗೆ ಯಾವುದೂ ಸ್ಥಿರ ಅಲ್ಲ. ಅಸ್ಥಿರಂ ಜೀವಿತಂ ಲೋಕೆ. ಜಗತ್ತಿನೊಳಗೆ ಎಲ್ಲನೂ ಅಸ್ಥಿರದ, ಸ್ಥಿರವಾಗಿರ್ತಕ್ಕಂಥ ಪದಾರ್ಥ ಇಲ್ಲ. ಇದು ಕಟ್ಟೋದು ಬೀಳ್ತದೆ, ಬಿದ್ದದ್ದು ಕಟ್ತಾರೆ, ಹುಟ್ಟೋದು ಸಾಯ್ತದೆ, ಸತ್ತದ್ದು ಹುಡ್ತದೆ, ಬಂದದ್ದು ಹೋಗ್ತದೆ, ಹೋದದ್ದು ಬರ್ತದೆ. ಇದು ಹೀಗೆ ಇದು ಯಾರೂ ಸ್ಥಿರ ಇಲ್ಲ. ಮತ್ತು ಏನು ಸ್ಥಳ ಕೀರ್ತಿ ಮಾತ್ರ ಸದಾ ಇರ್ತದೆ. ಕೀರ್ತಿ ಮಾತ್ರ, ಅಪಕೀರ್ತಿ ಒಳ್ಳೆ ಇವು ಸದಾ ಇರ್ತವೆ. ರಾಮೆಂದಾಗಿ ಹೋಗ್ಯಾನು, ರಾವಣೆಂದಾಗಿ ಹೋಗ್ಯಾನು, ದುಶ್ಯಾಸನ ದುರ್ಯೋಧನ ಎಂದಾಗಿ ಹೋಗ್ಯಾರು, ಧರ್ಮ ಎಂದಾಗಿ ಹೋಗ್ಯಾನು, ಇನ್ನೂ ಅದಾರಿಲ್ಲ. ಅಪಕೀರ್ತಿ ರೂಪದಲ್ಲಿ, ಸುಕೀರ್ತಿ ರೂಪ ಅದಲ್ಲ. ಇವತ್ತು ಧರ್ಮ ಅಂದ್ಕೂಡಲೇ ನಮ್ಮ ಮನಸ್ಸಾಗ ಕೈ ಜೋಡಿಸ್ತದೆ. ದುರ್ಯೋಧನ ಅಂದ್ಕೊಳ್ಳೆ ನೀಚ ಅಂತ, ರಾಮ ಅಂದ್ಕೂಡಲೇ ಕೈ ಜೋಡಿಸ್ತದೆ, ತೆಲಿಬಾಗ್ತದೆ. ರಾವಣ ಅಂದ್ಕೂಡಲೇ, ರಾವಣನ ಸಾಮಾನ್ಯ ಬಂಗಾರದ ಊರ ಬಂಗಾರದೇ ಊರ. ಶಿವಮೊಗ್ಗ ದೇಶ ಪೂರ ಬಂಗಾರದೇ ಮನೆ. ಯಾವ ಕಲ್ಲ ಪೈಲೆಲ್ಲ ಬಂಗಾರ ಇಟ್ಟಿಗಿಂದ ಮನೆ ಕಟ್ಟಿದ್ದವ. ಸುವರ್ಣ ನಗರಿ ಅಂತಿರೋದಕ್ಕೆ ಹೆಸರು. ನಮ್ಮ ದೇಶದ ಸಾಹುಕಾರ ಹೆಸರು ತೊಗೊಳಂಗಿಲ್ಲ ರೀ, ಸಜ್ಜನರ ಹೆಸರು ತೊಗೊಳ್ತೇವೆ. ರಾವಣ ಸಾಹುಕಾರ ಇರಬೇಕು. ಸುಡ್ತಾರೆ ವರ್ಷಿಗೊಮ್ಮ, ಬೆಂಕಿ ಹಚ್ಚಿ ಸುಡ್ತಾರೆ ರಾವಣನ ಮಾಡಿ. ಸಾಹುಕಾರಿದ್ದ, ರಾಜ್ಯ ಆಳ್ದ, ಅವನ ಕಿಮ್ಮತ್ತಿಲ್ಲ. ಕಾಲಾಗ ಚಪ್ಪದ ಬರಿಗಾಲಿ ತಿರುಗಾಡಿದ. ರಾಮನ ಪೂಜೆ ಮಾಡ್ತೇವೇನ ಕಿರೀಟ ಹಾಕೊಂಡ ರಾವಣನ ಪೂಜೆ ಮಾಡೋಂಗಿಲ್ಲ. ಸಜ್ಜನರಿಗೆ ಕಿಮ್ಮತ್ತದ, ದುರ್ಜನರಿಗೆ ಕಿಮ್ಮತ್ತಿಲ್ಲ. ದುರ್ಜನ ಇರುವಾಗ ಇರ್ತಾನಷ್ಟೇ. ಸ್ವಲ್ಪ ದಿವಸ ಉರಿ ಎಷ್ಟೊತ್ತು ಉರಿತದೆ ರೀ, ಆರ್ತದೆ. ಉರಿ ಎಷ್ಟೊತ್ತು ಉರಿತದೆ, ಆರ್ತದೆ. ಸೂರ್ಯ ಆರಂಗಿಲ್ಲ, ಸೂರ್ಯ ನಾಶ ಆಗಂಗಿಲ್ಲ, ಸದಾ ಬೆಳಗುತ್ತಾನೆ. ಪುಣ್ಯಾತ್ಮರೇ, ಬೆಂಕಿ ಆಗಬೇಡ, ಸೂರ್ಯ ಆಗು, ಸದಾ ಬೆಳಗು. ನೀನು ಸದ್ಧರ್ಮ, ಸತ್ಕೀರ್ತಿ ಇವೆಲ್ಲದಲ್ಲಿ ಬೆಳಗಲಿಕ್ಕೆ ಪ್ರಯತ್ನ ಮಾಡೇವೇನ. ನೀನು ಬೆಳಗ್ಗೆ ಅಡಗುವಂಥ ಕೀರ್ತಿ ಮಾಡಬೇಡ. ರಾವಣ ಬೆಳಗದ ಅಡಗದ, ರಾಮ ಬೆಳೆದ ಉಳಿದ. ರಾಮನಾಗು. ರಾಮವತ್ ವರ್ತಿತ್ತವೇ ನ ರಾವಣಾದಿವತ್ತು. ರಾಮನಂಗೆ ಬದುಕಲಿಕ್ಕೆ ಕಲಿ, ರಾವಣಾಗಿ ಮೆರಕ್ಕೆ ಹೋಗಬೇಡ. ಎಷ್ಟು ಚಂದ ಹೇಳ್ಯಾರಿ. ಬರಿಗಾಲಲ್ಲಿ ಅರಿವಿಲ್ಲ ತಿರುಗಿದ ರಾಮನ ನೆನೆಸ್ತೇವೆ, ಬಂಗಾರ ಕಿರೀಟಗೊಂಡು ರಾವಣ ನಾವು ನೆನೆಸೋದಿಲ್ಲ. ಅಡವಿಗಳ ವನವಾಸದಾಗ ತಿರುಗಾಡ್ತಕ್ಕಂಥ ಪಾಂಡವ್ರು ನೆನೆಸ್ತೇವೆ, ಧರ್ಮನನ್ನು. ದುರ್ಯೋಧನ ನೆನೆಸಂಗಿಲ್ಲ. ಪುಣ್ಯಾತ್ಮರೇ, ನೆನಪಿಡ್ರಿ. ನಮ್ಮಲ್ಲಿ ಆಚಾರಕ್ಕೆ ವಿಚಾರಕ್ಕೆ ಮಹತ್ವ ಅದ, ಸಾಹುಕಾರಿಕೆಗೆ ಮಹತ್ವ ಇಲ್ಲ. ಸಾಹುಕಾರಿಕೆ ಯಾರ ಅಂತ್ಯಕ್ಕೂ ಸದಾ ಇರಂಗಿಲ್ಲ. ಇದು ಪಕ್ಕ ತಿಳ್ಕೊಳ್ಳಿ. ಲಕ್ಷ್ಮೀ ಸ್ತೋಯ ತರಂಗ ಭಂಗ ಚಪಲ ವಿದ್ಯುಚ್ಚಲ ಜೀವಿತ. ಮಾಡ್ದನ ಮಿಂಚ ಬಹಳೊತ್ತು ಇರಂಗಿಲ್ಲ, ಹೋಗ್ತದೆ. ಮಾಡ್ದನ ಚಂದ್ರ ಸೂರ್ಯ ಬಹಳೊತ್ತು ಇರಂಗಿಲ್ಲ, ಮುಸ್ತದೆ. ಹಂಗೆ ನಿಮ್ಮ ಸಾಹುಕಾರಿಕೆ, ನಿಮ್ಮ ವಿದ್ಯೆ ಬಹಳೊತ್ತು ಇರಂಗಿಲ್ಲ. ನಿಮ್ಮ ಸತ್ಯವರ್ತನ, ನಿಮ್ಮ ಬುದ್ಧಿ, ನಿಮ್ಮ ಶಾಂತ ಮನ ಇದು ಬಹಳೊತ್ತು ಇರ್ತದೆ, ಸದಾ ಇರ್ತದೆ. ಪರಂತು ನಾವು ಅಪೇಕ್ಷೆ ಮಾಡೋಂಗಿಲ್ಲ. ಕತ್ಲಾಗ ಬ್ಯಾಟ್ರಿ ಬೆಳಕಿದ್ದಂಗೆ ರೀ, ಎಷ್ಟೊತ್ತದ ಹಿಂಗೆ ಹೋಗ್ತದೆ. ಸೂರ್ಯನ ಬೆಳಕು ಸದಾ ಇರ್ತದೆ ರೀ. ಸಂಪತ್ತು, ರೊಕ್ಕ, ಗೌರವದಿ ಕಿಮ್ಮತ್ತು ಎಷ್ಟು ದಿನ ಇರ್ತದೆ. ಸತ್ಯ, ನೀತಿ ಇದು ಬಲ ಸದಾ ಇರ್ತದೆ ಮನುಷ್ಯನಿಗೆ. ಪರಂತು ನಾವು ಹಾಗೆ ಇದ್ದೇವೆ. ಸಂಸಾರದ ನೋಡೋಂಗಿಲ್ಲ. ಸಿನಿಮಾದ ಚಿತ್ರ ನೋಡೋಕ್ಕೆ ಭಾಳ ಆನಂದ ಪಡುತ್ತೇವೆ. ನಮ್ಮದೇ ಅಲ್ಲಿ ತೋರಿಸ್ತಾರೆ. ಅಲ್ಲಿ ಕೂತು ನೋಡೋಕ್ಕೆ ಚಂದದ. ಇದು ನೋಡಲ್ಲ, ಇಲ್ಲೇ ಮನೆ ಇದೇ ನಿಮ್ಮದೇ. ನಮ್ಮ ಗಂಟೆ ಹೆಣ್ತಿ, ನಮ್ಮ ಅಣ್ಣ ಬರೀ ಏನು ಮಾಡ್ರೆ ಅದೇ ತೋರಿಸ್ತಾರೆ. ಅದ್ರಾಗ ಅಷ್ಟು ಬಣ್ಣ ಹಚ್ಚಿ ತೋರಿಸ್ತಾರೆ. ನಮ್ಮ ಜೀವನದ ನಡೀತಾ ನಾವು ಈ ಕಡೆ ನೋಡೋಂಗಿಲ್ಲ, ಆ ಕಡೆ ನೋಡ್ತೀವಿ. ಪರದೆ ನೋಡ್ತೀರಿ, ಈ ಕಡೆ ಹೊಳ್ಳಿ ನೋಡ್ರಿ. ಇದು ನಮ್ಮದೇ ತೋರ್ಸಕತ್ಯಾರ್ರಿ. ನಮ್ಮವರೇ ಯಾರೇ ಹಂಗದಾರ್ರಿ, ನಮ್ಮದೇ ತೋರ್ಸಕತ್ತಾರೆ. ಹೊರಗಿನ ತೋರಿಸ್ತಾರೆ.
ರೊಕ್ಕ ಕೊಟ್ಟು ನೋಡ್ತೀರಿ, ರೊಕ್ಕ ಕೊಟ್ಟು ನೋಡ್ತೀರಿ, ನೋಡ್ಕೊರಿ, ನಿಮ್ಮ ನೋಡ್ಕೊರಿ. ನಮ್ಮಲ್ಲೇ ಅದಾರ, ಅದೇ ತೋರ್ಸಕತ್ಯಾರ. ನಾವೇ ಇದ್ದೇವೆ, ಅದೇ ತೋರ್ಸಕತ್ಯಾರ. ಪರಂತು ಮನುಷ್ಯನ ಬುದ್ಧಿ ಈ ಕಡೆ ನೋಡೋಂಗಿಲ್ಲ, ಆ ಕಾಡಿ ನೋಡ್ತದೆ, ಪರದೆ ಮೇಲೆ ನೋಡ್ತದೆ, ಕ್ಷಣಿಕ ನೋಡ್ತದೆ, ಸ್ವಲ್ಪ ಟೈಮಿದೆ ನೋಡ್ತದೆ. ದೀರ್ಘ ಸ್ವಪ್ನಮಿವ ದ್ರಷ್ಟವ್ಯಂ ಅಂತ ಶಾಸ್ತ್ರ ಹೇಳಿದ ಮಹಾತ್ಮರು. ಅದಕ್ಕೆ ಮಹಾತ್ಮರು ಅಂತಾರೆ, ಜಗತ್ತಿನೊಳಗೆ ಯಾವುದೂ ಸ್ಥಿರ ಇಲ್ಲ. ನಿನಗಿಂಥದ್ದು ಮನುಷ್ಯ ಕೊಟ್ಟಾನ. ಎಂಥ ತಲೆ, ಎಂಥ ಕಣ್ಣು, ಎಂಥ ಬಾಯಿ, ಎಂಥ ಕೈ, ಎಂಥ ಕಾಲು, ಎಂಥ ಮನಸ್ಸು ಬುದ್ಧಿ ಕೊಟ್ಟಾನ್ರಿ. ಇವು ಒಂದೊಂದು ಸಾಮಾನು ಕೆಟ್ಟು ರೊಕ್ಕ ಬೇಕು, ಗೊತ್ತದ ನಿಮಗೆ? ದವಾಖಾನೆ ಹೋದ್ರೆ ಕಣ್ಣಿಗೆ ಬರೀ ಆಪರೇಷನ್ ಮಾಡ್ಕೊಳ್ಳೋದ್ರೆ ಪರಿ ಬಂದರೆ ಎಷ್ಟು ರೊಕ್ಕ ಹತ್ತದ, ಹೋದ್ರಂಕರ ಮುಗ್ದೇ ಹೋಯ್ತು. ಹಲ್ಲು ಹೋದ್ರೆ ಎಷ್ಟು ರೊಕ್ಕ ಹತ್ತದ, ಕಿವಿ ಹೋದರೆ ಎಂಥದ್ದು ಕೊಟ್ಟಂದ್ರೆ ಪರಮಾತ್ಮ. ಎಷ್ಟು ಕಿಮ್ಮತ್ತಿನ ಶರೀರ ಅದ್ರ ಇದು. ಇದರ ಸದುಪಯೋಗ ಮಾಡಿಕೊಳ್ಬೇಕು. ಅಪ್ಪ ಪ್ರೀತಿಯಿಂದ ಮುಂದೆ ಕೊಡೋದು ಹೀಗೆ ಕೊಡ್ಬೇಕಂತ ಕೈಯಾಗ ಗಂಟು ಕೊಟ್ಟ ಅಂದ್ರೆ ಅದನ್ನು ಬೆಳೆಸೋದು ಬಿಟ್ಟು ಸರಿ ಕುಡ್ದು ಹಾಳು ಮಾಡ್ದ ಅಂದ್ರೆ ಏನಂತಾರೆ? ನಾಲಾಯಕ್ ಅಂತಾರಲ್ಲ ಮಗ. ಹಂಗೆ ಪರಮಾತ್ಮ ಇಂಥ ಕಣ್ಣು, ಇಂಥ ಕಿವಿ, ಇಂಥ ಕೈ ಕಾಲು ಕೊಟ್ಟಾನ. ಇದರ ದುರುಪಯೋಗ ಮಾಡ್ಕೊಂಡ್ಬಿಟ್ಟೇವಲ್ಲ. ಕಣ್ಣಿಂದ ದೇವ್ರು ನೋಡೋದು ಬಿಟ್ಟು ಏನು ಸಿನಿಮಾ ನೋಡಕತ್ತೀವಿ, ಕಿವಿಯಿಂದ ಪರಮಾತ್ಮನ ಪ್ರವಚನ ಕೇಳೋದು ಬಿಟ್ಟು ನಾವು ಟಿ ವಿ ಒಳಗೆ ಹಾಡ ಕೇಳಕತ್ತೀವಿ, ನಿಂದ ಕೇಳಕತ್ತೀವಿ. ಬಾಯಿಯಿಂದ ಪರಮಾತ್ಮ ಶಿವ ಅನ್ನೋದು ಬಿಟ್ಟು ಕಿವಿಯಿಂದ ಬೇಗಳ ಅನ್ನಕತ್ತೀವಿ. ಕೈಯಿಂದ ದೇವ್ರ ಪೂಜೆ ಮಾಡೋದು ಬಿಟ್ಟು ಹಿಡಿಬಾರ್ದು ಹಿಡಿದು, ಕುಡಿಬಾರ್ದು ಕುಡಿಯಕತ್ತೇವೆ. ಛೇ ಛೇ ಛೇ, ಎಂಥ ಮಾನವ ಜನ್ಮ ಏನು ಕೆಡಿಸಿ ಬಿಟ್ಟಿರಪ್ಪ ಯಾರು. ಎಂಥ ಶರೀರ. ಈ ಕಣ್ಣಿನಿಂದ ದೇವರು ಕಾಣ್ತೀರಿ, ಈ ಕಿವಿಯಿಂದ ದೇವ್ರನ್ನ ಕೇಳ್ತೀರಿ, ಈ ಬಾಯಿಯಿಂದ ಪರಮಾತ್ಮನ ಪ್ರತ್ಯಕ್ಷ ಬಂದು ಉಳಿತಾನೆ. ನಮಃ ಶಿವಾಯ ನಮಃ ಶಿವಾಯ, ಒಮ್ಮೆ ಓಂ ನಮಃ ಶಿವಾಯ ಎನ್ನಲವೋ ಸರ್ವ ಪ್ರಾಯಶ್ಚಿತ ಹೊನ್ನ ಪರ್ವತಗಳ ಇದುವು. ಓಂ ನಮಃ ಶಿವಾಯ ಅನ್ನ ಏನಂತ ಅಂದ ನೋಡನಿ, ಮುಟ್ಟದ ಬಂಗಾರ ಆಗ್ತದೋ, ನೀ ಮೆಟ್ಟಿದ ಧರಿ ಪಾವನ ಆಗ್ತದೋ. ಶಿವಾಯ ಅಂದ ನೋಡು ಅನ್ಕೋತೀನಿ, ನೀ ಕುಂತ ಜಗನೇ ಪವಿತ್ರ ಆಗ್ತದೆ, ನೀ ಮುಟ್ಟದ ಬಂಗಾರ ಆಗ್ತದೆ. ಪರಂತು ಅನ್ನಲ್ಲಿ ನಾವು ಎಂಥ ಶರೀರ ಏನು ಕೆಡಿಸಿಬಿಟ್ಟಿರಪ್ಪಯ್ಯ, ಎಂಥ ಏನು ಹಾಳು ಮಾಡಿಬಿಟ್ರಪ್ಪ. ನೋಡಬಾರ್ದನ್ನು ನೋಡಿದೆ, ಆಡಬಾರ್ದನ್ನು ಆಡಿದೆ, ಕೇಳಬಾರ್ದನ್ನು ಕೇಳಿದೆ, ಹಿಡಿಬಾರ್ದನ್ನು ಹಿಡಿದು, ಹೋಗಬಾರ್ದು ಜಗದಾಗ ಹೋದಿ. ಏನು ಕೆಡಿಸಿಬಿಟ್ಟಾರಪ್ಪಯ್ಯ. ಎಷ್ಟು ಪ್ರೀತಿಯಿಂದ ಹೇಳಕತ್ತಾರ, ಯಪ್ಪ ಏನು ಕೆಡಿಸಿದೆವೋ ಈ ಶರೀರ. ದೇವರು ನೋಡೋಕೆ ಕಣ್ಕೊಟ್ಟನು, ನೋಡಲಿಲ್ಲಲ್ಲೋ. ಕೇಳೋಕೆ ಕಿವಿ ಕೊಟ್ಟನ್ನು, ಕೇಳಿಲ್ಲಲ್ಲೋ. ಓಂ ನಮಃ ಶಿವಾಯ ಅನ್ನ ಕೊಟ್ಟನ್ನು, ಅಲ್ಲಿಲ್ಲಲ್ಲೋ. ಏನು ಕೆಡಿಸ್ಬಿಟ್ಟೆಪ್ಪ. ಎಷ್ಟು ಪ್ರೀತಿಯಿಂದ ನಮಗೆ ಹೇಳಕತ್ತಾರೆ. ಮುದ್ದು ಮಕ್ಕಳಿಗೆ ಹೆಂಗೆ ತಿಳಿಸಿ ಹೇಳ್ತಾರೆ ಅಷ್ಟು ಹೇಳ್ತಾರೆ. ಪರಂತು ನಾ ಬುದ್ಧಿಗೇಡಿ ಮನುಷ್ಯನಿಗೆ ಗೊತ್ತಾಗಲಿಲ್ಲ. ಮತ್ತದೇ ನೋಡಬಾರ್ದನ್ನು ನೋಡ್ತೀನಿ, ತಿನ್ನಬಾರ್ದನ್ನು ತಿಂತೀನಿ, ಕೇಳಬಾರ್ದನ್ನು ಕಿಂತೀನಿ, ಮಾಡಬಾರ್ದನ್ನೇ ಮಾಡ್ತೀನಿ, ಹೋಗಬಾರ್ದಲ್ಲೇ ಹೋಗ್ತೀನಿ. ಏನು ಮಾಡು ಪರಮಾತ್ಮ ಏನು ಮಾಡು? ಅಪ್ಪ ಅವ್ವ ಏನು ಮಾಡ್ಬೇಕು ಹೇಳಿದ್ರೆ ಕೇಳಿದ. ಎಲ್ಲ ಪೊಲೀಸರು ಹಿಡ್ಕೊಂಡು ಹೋಗ್ತಾರೆ, ಎರಡು ಬಡದು ಜೈಲಿಗೆ ಹಾಕ್ತಾರೆ. ಹೋಗಿ ಮತ್ತು ಏನು ಮಾಡಬೇಕು? ಹಂಗೆ ನಾಳೆಗೆ ನೀ ಇದು ಮಾಡಿ ಯಮದೇವ್ರು ನೀವು ವೈದ್ಯಕ ದನ ಕತ್ತಿ ಕುದುರೆ ಮಾಡ್ತಾರೆ. ಹೋಗು, ನೀ ಯಾಕೆ ಮಾಡಬೇಕು? ಗುರುಗಳು ಹೇಳಿದರು, ಮಹಾತ್ಮರು ಹೇಳಿದ್ರು, ಶಾಸ್ತ್ರ ಹೇಳಿತು, ಎಲ್ಲರೂ ಹೇಳಿದ್ರು. ಕೇಳಿಲ್ಲ ಅಂದರೆ ನಿನಗೆ ತುಡುಗು ಮಾಡೋ ಬುದ್ಧಿ ಬೆಳ್ಳಿ ಅಂದರೆ ಕೊಂಡೊಳಗೆ ಹೆಂಗೆ ದನಕ್ಕೆ ಹಾಕ್ತಾರೆ, ಹಂಗೆ ನಿನಗೂ ಕತ್ತಿ ಕುದುರೆ ಜನ್ಮ ಕೊಡ್ತಾರೆ. ಮುಂದೆ ಹೋಗಿ ಹಾಳಾಗಿ ಏನು ಮಾಡಬೇಕು? ಶಾಸ್ತ್ರ, ತಂದೆ ತಾಯಿ ಗುರು ಹಿರಿಯರು ತಿಳಿಸಿ ಮುದ್ದು ಕೊಟ್ಟು ಬೈದು ಹೇಳಿದ್ರು, ಬಡಿದು ಹೇಳಿದ್ರು. ನಂದೇ ಮಾಡು, ಯಾರು ಬೇಡ ಅಂತಾರೆ. ದನ ಕತ್ತಿ ಕುದುರೆಯಾಗಿ ಸೇದ್ಲಾಗಿ ಬೀಳು ಅಂತಾರೆ. ಅದಕ್ಕೆ ಪುಣ್ಯಾತ್ಮರೇ, ನಾವು ಲಕ್ಷ್ಯಡ್ರಿ ನಮ್ಮ ಜೀವನದಲ್ಲಿ ಇಂತಹ ಪಾಪ ಕರ್ಮಡಿಯಿಂದ ಅತ್ಯಂತ ಸುಲಭವಾಗಿ ನಾವು ಮುಂದೆ ಹೋಗ್ಬೇಕಾದ್ರೆ ಏನು ಮಾಡಬೇಕು? ನಮಗೆ ಆಗೋದಿಲ್ಲ ರೀ ಸ್ವಾಮಿಗಳ. ಜಪ ತಪ ಧ್ಯಾನ ಇವೆ ಅವು ಆಗೋದಿಲ್ಲ. ನಮಗೆ ಪುರುಸೊತ್ತಿಲ್ಲ ರೀ. ನಮ್ಮ ಪುರುಸೊತ್ತಿಲ್ಲ. ಎದ್ದು ಕೂಡಲೇ ಹೋಗ್ಬೇಕು, ನೌಕರಿಗೆ ಹೋಗ್ಬೇಕು, ದುಕಾನ್ಗೆ ಹೋಗ್ಬೇಕು, ಅಂಗಡಿಗೆ ಹೋಗ್ಬೇಕು, ಚಾಕರಿಗೆ ಹೋಗ್ಬೇಕು. ಈ ನಮ್ಮ ಟೈಮ್ ಇಲ್ಲ.
ಯಾಕೆ ಹೋಗಿ ಯಾಕೆ ಹೋಗಿ ಅಂದ್ರೆ ಮನೆ 4 ಮಂದಿ ಮಕ್ಕಳು ಹೆಂಡ್ರು ಎಲ್ಲಾದ್ರೂ ದುಡಿಬೇಕಲ್ಲ, ರೊಕ್ಕ ಬೇಕಲ್ರಿ. ರೊಕ್ಕ ಇಲ್ಲ ನಡೀತದೆ. ರೊಕ್ಕ ಬೇಕಾಗಿ ಯಾಕೆ ರೊಕ್ಕ ಹಾಕಬೇಕು? ಹೆಂಡ್ರ ಮಕ್ಕಳಿಗೆ, ಹೆಂಡ್ರಿಗೆ ಸ್ವಲ್ಪ ರೊಕ್ಕ ಬೇಕು. ರೊಕ್ಕಿಗಾಗಿ ಏನಪ್ಪ ಅಂತ ಕೇಳಿದ್ರೆ, ನನ್ನ ಇಡೀ ಜೀವನವನ್ನು ದೇವರು ಬಿಟ್ಟು ಹೆಂಡ್ರ ಮಕ್ಕಳು ಸೊಳೆ ದುಡಿಯಾಕತ್ತಿದ್ದಿ, ಖರೆ ದುಡಿ ಬ್ಯಾಡ ಅಂತ ಅವ್ರನ್ನ ಕತ್ತಿಲ್ಲ. ಬ್ಯಾಡ ಅಂದ ನಿನಗೆ ಡ್ಯೂಟಿ ಮುಂಜಾನೆ ಎದ್ದು ಸಾಯಂಕಾಲ ತಗ 4 ತೆಗೆದು ನಡ್ಬೇಕು, ರೆಸ್ಟ್ ಅಂತ ಬಿಟ್ಟು ಕೊಡ್ತಾರೆ ಇಲ್ಲ? ಆಫೀಸದಾಗ ಕೊಡ್ತಾರೆ. ಹಂಗೆ ನೀನು ಜೀವನದಾಗಿ ಸಂಸಾರ ಹೊಂದಿ ರೆಸ್ಟ್ ತೊಗೋತೀವಲ್ಲ, ರೆಸ್ಟ್ ತೊಗೋತೀವಿ. ಆರೋಗ್ಯ ಇರೋ ಸಲುವಾಗಿ ಹಂಗೆ 6 ತಾಸನ 8 ತಾಸನ 1 ತಾಸು ಉಣ್ಣಕ್ಕೆ ಬಿಡ್ತಾರಿಲ್ಲ. ನಿನಗೆ ಊಟ ಮಾಡ್ತಿಲ್ಲ ನಿನ್ನ ಶರೀರ ಆರೋಗ್ಯಕ್ಕಾಗಿ. ಇಲ್ಲಕ್ಕೆ ಅದು ಬಿಟ್ಟೆ ಎಲ್ಲನೂ ಬಿಟ್ಟೆ ದುಡಿಗೆ ಸತ್ತು ಹೋಗಿ ಜಲ್ದಿ. 1 ತಾಸು ನೀರು ಕುಡಿಯೋಕೆ ಊಟ ಮಾಡೋಕೆ 1 ತಾಸು ಮಾಡ್ಬೇಕು, ರೆಸ್ಟ್ ಅದಲ್ಲ. ಹಂಗೆ ಈ ಜೀವನದೊಳಗೆ 12 ತಾಸು ಅದಾವಲ್ಲ ದಿವ್ಸಕ್ಕೆ, 24 ತಾಸು ಒಂದಿಷ್ಟು ರೆಸ್ಟ್ ತೊಗೋತೀರೇ ಇಲ್ಲ? ನಿಮ್ಗೆ ಆರಾಮಕ್ಕೆ ರೆಸ್ಟ್ ಬೇಕೇ ಬೇಡ? ತಗೋ ರೆಸ್ಟ್ 1 ತಾಸು ಶಿವಾಯಮ 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 ರೆಸ್ಟ್ ಉಣ್ಣು. 12 ತಾಸು ಹಾಗೆ ಸತ್ತು ಹೋಗ್ತೀನಿ. ದುಡಿದದ್ದೆಲ್ಲ ನೀನು ಹೆಣಕ್ಕಿಡ್ತಾರೆ ಅಷ್ಟೇ, ಮತ್ತೇನಾಗೋದಿಲ್ಲ, ಅದು ಬರೋದಿಲ್ಲ ಹೋಗೋದಿಲ್ಲ. ನೀ ಇಷ್ಟು ರೆಸ್ಟ್ ತೊಗೊಂಡು ಅಂದ್ರೆ ಉಂಡು ತಿಂದು ಅಂದ್ರೆ ಮತ್ತೆ ಹೋಗಿ ಕೆಲಸ ಮಾಡೋಕ್ಕೆ ಬರ್ತದೆ. ಹಂಗೆ ನನ್ನ ಜೀವನದೊಳಗೆ ಏನಪ್ಪ ಇಡೀ ಚಂತನ ಸಂಸಾರ ಮಾಡಿದಿ, ಒಂದಿಡ ಶಿವ ಅಂತ ರೆಸ್ಟ್ ತೊಗೊಳಿಲ್ಲ ಅಂದ್ರೆ ನಿನಗೆ ಮಣ್ಣಾಗಿ ಇಡ್ತಾರೆ, ಮತ್ತೇನಿಲ್ಲ, ಏನಾಗೋದಿಲ್ಲ ಹೋಗೋದಿಲ್ಲ. ರೆಸ್ಟ್ ಬೇಕು ರೀ, ಆಹಾರ ಬೇಕು. ಶರೀರಕ್ಕೆ ಹೆಂಗೆ ಆಹಾರ ಬೇಕೋ ಅದರಂತೆ ಮನಸ್ಸಿಗೆ ಒಂದಿಡ ಧರ್ಮ ಬೇಕು, ಜಪ ಬೇಕು, ತಪ ಬೇಕು, ನಾಮಸ್ಮರಣೆ ಬೇಕು. ಅದು ಆಹಾರದ ಶರೀರಕ್ಕೆ ಹೆಂಗೆ ಇಟ್ಟು ರೆಸ್ಟ್ ಕೊಡ್ತೀರಿ, ಅದಕ್ಕೂ ಅದ ಸದಾ ನಾನು ನಂದು ಅನ್ನಂಗಿಲ್ಲ. ಒಂದಿಷ್ಟು ನಿಂದು ಅನ್ನೋದು ಕಲೀರಿ. ಬೆಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ಒಂದು ಕಲೀರಿ. ಅನ್ನೋದನ್ನು ಎಲ್ಲ ನಂದೇ ಅನ್ನೋದ ಹಮೇಶ ಆಫೀಸ್ ವರ್ಕೆ ರೆಸ್ಟ್ ತಗೋ ನಡ್ಬರ್ಕ ಇಲ್ರಿ. ನಾನು ರೆಸ್ಟ್ ತಗೊಳ್ಳೋಣ ಪೂರ ಅಂದ ರಿಟೈರ್ಡ್ಗಿಂತ ಮೊದಲೇ ನೀವು ಟಯರ್ಡ್ ಆಗ್ತೀನಿ, ರಿಟೈರ್ಡ್ಗಿಂತ ಮೊದಲೇ ಆಗ್ತೀನಿ, ಹೋಗ್ತೀನಿ ಹಾಳಾಗಿ. ಹಾಗೆ ಜೀವನದಲ್ಲಿ ಮನುಷ್ಯನಿಗೆ ವಿಚಾರ ಮಾಡಬೇಕು. ನಮ್ಮ ಪ್ರಪಂಚ 10-20 ವರ್ಷ ಅದ್ರಾಗ ಒಂದಿಟ್ಟು ರೆಸ್ಟ್ ತಗೋರಿ. ರೆಸ್ಟ್ ತಗೋರಂದರೆ ಒಂದಿಟ್ಟು ಪರಮಾತ್ಮನ ಚಿಂತನೆ ಮಾಡಿ. ಅವ್ರು ಹೇಳ್ಯಾರ, ಅವರು ಆಫೀಸ್ದಾಗ ಮಾಡ್ಯಾರ ಅವ್ರು ರೆಸ್ಟ್ ತಗೋ ಅಂತ. ನಾವು ತೊಗೊಳಂಗಿಲ್ಲ. ಪರಮಾತ್ಮ ಹೇಳ್ಯಾರ ನಿನಗೆ ಮುಂಜಾನೆ ಸಾಯಂಕಾಲ ಹೇಳ್ಯಾರ ರೆಸ್ಟ್ ತಗೋರಪ್ಪ. ಮುಂಜಾನೆ 1 ತಾಸು ಮಾಡು, ಸಾಯಂಕಾಲ 1 ತಾಸು ಮಾಡು ಅಂತ ಹೇಳ್ಯಾರ. ನೀವು ಸಂಸಾರ ಮಾಡಿಬಿಡಂಗಿಲ್ಲ. ಮುಂಜಾನೆ 1 ತಾಸು ರೆಸ್ಟ್ ತಗೋ, ಸಾಯಂಕಾಲಕ್ಕೆ ಪರಮಾತ್ಮ ನೆನೆಸು, ಒಂದಿಷ್ಟು ಮುಂಜಾನೆ ನಾಷ್ಟ ಮಾಡು, ಸಾಯಂಕಾಲ ಇಷ್ಟು ಬ್ರೇಕ್ಫಾಸ್ಟ್ ಏನು ಮಾಡು ಪೂರ ಹಾಗೆ ಮಾಡಿದ್ರೆ ನೀನು ಶರೀರ ಹಾಳೆ ಹೋಗ್ತದೆ. ಅದಕ್ಕೆ ಪರಮಾತ್ಮ ಮ್ಯಾಲಿಂದ ಮೇಲೆ ಏನಪ್ಪ ಅಂತ ಕೇಳಿದ್ರೆ ನಮ್ಮ ಜೀವನದಲ್ಲಿ ಇವೆಲ್ಲ ಮಾಡಬೇಕು. ಅದರೊಳಗೆ ಮುಖ್ಯ ನಮ್ಗೆ ಜಪ ಮಾಡೋದು ಹಂಗಿರ್ರಿ, ನಮ್ಮ ಮನಸ್ಸೇ ನಿಂದ್ರಂಗಿಲ್ರಿ. ತಪ ಛಚ ಅದು ಸುದ್ದಿನೇ ತೆಗಿಬೇಡ್ರಿ. ತಪ ಅಂತ ತಪ ನಮಗೆ ತಾಪ ಅಷ್ಟೇ ಗೊತ್ತದ ನೋಡ್ರಿ, ತಪ ಗೊತ್ತಿಲ್ಲ ನಾವು. ಸಂಸಾರ ತಾಪೇ ತಾಪಿಲು ದೇವಾ ತುಕಾರಾಮ್ ಹೇಳ್ದ, ನಮಗೆ ಸಂಸಾರದಾಗ ತಾಪದ. ಯಾರು ಸಂಸಾರದಾಗ ತಾಪಿಲ್ದವ್ರು ಅದಾರ್ರಿ? ಎಲ್ಲರಿಗೆ ಆಧ್ಯಾತ್ಮಿಕ ಆದಿ ಭೌತಿಕ ಆದಿ ತಾಪದ ಸಂಸಾರದ ತಾಪಿಲ್ಲದವ್ರು ಯಾರೇ ಅದಾರ? ಇಲ್ಲ, ಎಲ್ಲರಿಗೆ ತಾಪದ. ಏನಾರು ಬಂದದ ಸಂಸಾರ. ನಾ ಆರಾಮಿದ್ದೀನಂತ ಯಾವ ಅಂದವ ಜಗತ್ತಿನ ಸಿಕ್ಕಾನ? ಹೆಂಗಿದ್ದೀರಿ? ಎಲ್ಲ ಆರಾಮಿದ್ದೀನಿ ರೀ. ಕುಮಾರಸ್ವಾಮಿ ಏನು ಹೇಳ್ಬೇಕು ಬಿಟ್ಟ ಮತ್ತು ಬಾಯಿರ ಎಲ್ಲ ಆರಾಮಿದ್ದೆ ಮತ್ತು ಹಿಂಗಿದ್ದೆ ಏನು ಮಾಡಿದ್ರಿ? ಹಂಗೆ ಹೇಳೋದು ಮಂದಿ ಮುಂದೆ. ಏನಾದ್ರು ರೊಕ್ಕ ಕೊಡ್ತಾರೆ ಹೇಳೋ ಆರಾಮ ಅಂತ ಹೇಳೋದು, ಸುಮ್ಮನೆ ಹೇಳೋದು ಹಂಗೆ. ನಾಟಕದ ಪಾಠ, ನಾಟಕದ ರಾಜ ಆಗಿರ್ತಾನ ದನ ಕಾಯವ ರಾಜನ. ಹಂಗೆ ನಾವೆಲ್ಲ ಪಾರ್ಟ್ ಹಾಕಿದ್ದೇವೆ. ಯಾರು ಸಂಸಾರ ಸಾಗರಂ ದುಃಖಂ, ಸಮುದ್ರದ ಎಷ್ಟು ನೀರು ಇರ್ತಂದ್ರೆ ನೀರಿಗೆ ಸಮುದ್ರ ಅಂತಾರೆ. ಎಷ್ಟು ನೀರು ಇರ್ತಾವೆ ಅಂತ ಕೇಳೋದು ಹುಚ್ಚುತ್ತಾನ. ಹಂಗೆ ಸಂಸಾರ ದುಃಖಕ್ಕೆ ಸಂಸಾರ ಅಂತಾರೆ, ಸಂಸಾರಕ್ಕೆ ದುಃಖ ಅಂತಾರೆ. ಯಾವ ಸುಖಿ ಅದ ಅಂತ ಹೇಳೋ ಗಂಡಸ ಯಾವ್ದು ಅದಾನ ಕೇಳಿದ್ರು
ಅಸಕೋಣ ಆಯಿ ಯಾವುದನ್ನು ಸಂಸಾರನ ಸುಖಿ ಇದ್ದವನು ಕರ್ಕೊಂಬ ಇದೆ ಅಂದರು. ಯಾರು ಸುಖಿ ಇಲ್ಲ. ಜನ್ಮ ದುಃಖಂ ಜರಾ ದುಃಖಂ ಜಯ ದುಃಖಂ ಪುನಃ ಪುನಃ ಸಂಸಾರ ಸಾಗರಂ ದುಃಖಂ. ಹುಟ್ಟುವಾಗ ದುಃಖ, ಬೆಳೆಯುವಾಗ ದುಃಖ, ಮದುವೆ ಮಾಡ್ಕೊಳ್ಳೋ ದುಃಖ, ಮುದುಕಾದ್ರ ದುಃಖ, ಹೆಣ ಕುಂತ್ರ ದುಃಖ. ಸುಖ ಎಲ್ಲಿದೆ ಅಂತೀರಿ ನೀವು? ಸುಖ ಜಗತ್ತಿನೊಳಗೆ ಎಲ್ಲಿ ಇಲ್ಲ. ಅದಕ್ಕೆ ಮಹಾನುಭಾವರು ಹೇಳ್ತಾರೆ, ನಿಮಗೆ ಸುಖ ಸಿಗಬೇಕಾಗಿತ್ತಂದ್ರೆ ಒಂದೇ ಒಂದು ದಾರಿ, ಏನು? ಪರಮಾತ್ಮ. ಅದು ಬಿಡ್ತಾರೆ. ಅದಕ್ಕೆ ನೀನು ಮಾಡು, ನಿನಗೆ ಶಾಂತಿ ಸಮಾಧಾನ ಸಿಗಬೇಕಾಗಿತ್ತು ಅಂದ್ರೆ ಪರಮಾತ್ಮನಿಗೆ ಶರಣ ಹೋಗು. ಪರಮಾತ್ಮನ ಶರಣ ಹೋದೆ ಅಂತ ಕೇಳಿದ್ರೆ ಏನಪ್ಪ ಅಂತ ಕೇಳಿದ್ರೆ ಆಕ ಯಾವಾಗಲೂ ಕೂಡ ನಿಮಗೆ ಗುಬ್ಬಿ ಮಳೆ ಬಂದಾಕ ಒಂದು ಇಟ್ಟು ನೀರಾಗ ಗುಬ್ಬಿ ಜಳಕ ಮಾಡ್ತಾರೆ ನೋಡ್ರಿ, ಹಿಂಗೆ ಹೊಳ್ಳಾಡ್ತದೆ ಅಲ್ಲೇ. ನೀವು ಹೊಳ್ಳಿ ಹೊಳ್ಳಕ್ಕೆ ಬರ್ತದೆ. ನಿಮ್ಮ ಸ್ನಾನ ಬೇಕಾದ್ರೆ ದೊಡ್ಡ ಹೊಳಿಗಳು ಭಾವ ಬೇಕಂದ್ರೆ ಸ್ನಾನ ಹಾಕ್ಯದ. ಹಂಗೆ ಈ ಸಂಸಾರ ಹೆಂಡ್ರ ಸುಖ ಹೆಂಗದ, ಆ ಗುಬ್ಬಿ ನೀರಾಗ ಹೆಂಗೆ ಜಳಕ ಮಾಡ್ದಂಗೆ ಅರ್ಧ ತೈತು ಅರ್ಧ ಹೋಯ್ತು. ಪರಮಾತ್ಮ ಸಾಗರದನ. ಆ ಪರಮಾತ್ಮ ಅಂತಕ್ಕೆ ಹೋದ್ರಿ ಅಂದ್ರೆ ನೀವು ಸಮುದ್ರದಾಗ ನದ್ಯಾಗ ಮುಳುದಂಗೆ ಮೈ ತುಂಬ ಒಳಗೆ ಹೊರಗ ನೀರ. ಸಂಸಾರದಾಗ ಏನು ಹೆಂಡ್ರು ಮಕ್ಕಳದಾಗ ಅವು ಕುಣ್ಚಾಗ ನಿಂತ ನೀರಾಗ ಸ್ನಾನ ಮಾಡೋಕೆ ಗುಬ್ಬಿ ಮಾಡ್ತಾರೆ, ಟಿಕೆಟ್ ಗುಬ್ಬಿ ಮಾಡ್ತಾರೆ, ಮನುಷ್ಯ ಮಾಡೋಕ್ಕೆ ಬರೋಂಗಿಲ್ಲ. ಹಂಗೆ ಪುಣ್ಯಾತ್ಮರೇ, ನಿಮಗೆ ಸದಾ ಶಾಂತಿ ಬೇಕಾಗಿತ್ತು ಅಂದ್ರೆ ಪರಮಾತ್ಮ ನೆನೆಸಲಿ, ಪರಮಾತ್ಮನ ಭಜನೆ ಮಾಡಿರಿ, ಪರಮಾತ್ಮನ ಸೇವಾ ಮಾಡಿರಿ ಅಂತ ಮಹಾತ್ಮರು ಹೇಳ್ತಾರೆ. ಹಾಗಾದ್ರೆ ಸೇವಾ ಹೆಂಗೆ ಮಾಡ್ಬೇಕ್ರಿ? ಸೇವಾ ಮಾಡೋಕ್ಕೆ ಏನು ಕಾರಣ, ಏನು ನಿಮಿತ್ತ? ಮನುಷ್ಯ ನಿಮಿತ್ತ ಬೇಕ್ರಿ. ಊಟಕ್ಕೆ ಹೇಳಿದ್ರೆ ಯಾರಿಗೆ ಊಟಕ್ಕೆ ಹೇಳಿದ್ರೆ ಏನು ಕೇಳಿದ್ರೆ ಯಾಕ್ರಿ ಅಂತ ಕೇಳ್ತೀರಿ. ಮನ್ಯಾಗ ಊಟಕ್ಕೆ ಹೇಳ್ರಿ ಅಂದ್ರೆ ಯಾಕ್ರಿ ಅಂತ ಕೇಳಿರಿ. ಮನ್ಯಾಗ ನಿಮ್ಮ ಹೆಣ್ತಿ ಊಟಕ್ಕೆ ಕೇಳಂದ್ರೆ ಯಾಕ್ರಿ ಅಂತ ಕೇಳಿರಿ? ಕೇಳಿಲ್ಲ. ಹೊರಗಿನವ್ರು ಊಟಕ್ಕೆ ಹೇಳಿದ್ರೆ ಯಾಕ್ರಿ ಅಂತ ಕೇಳ್ತೀರಿ. ಯಾಕೆ? ಅವ್ರ ನಿಮಿತ್ತ ಇಲ್ಲೇ ಹೇಳಂಗಿಲ್ಲ. ಏನು ಮದುವೆ ಅದ ರೀ, ಏನು ಕಾರಣ ಅದ ರೀ, ಏನಾಗಿದೆ ರೀ ಹಬ್ಬ ಕೇಳ್ತೀರಿ ನೀವು. ಆಗ ಮನುಷ್ಯ ಅಂತಾನೆ ನೀವು ಭಗವಂತನೇನಪ್ಪ ಅಂತ ಕೇಳಿ ಧನ ಬೇಕು, ರೊಕ್ಕ ಬೇಕು, ಪೂಜೆ ಯಾಕೆ ಪೂಜೆ ಮಾಡಂತೀರಿ? ಏನು ನಿಮಿತ್ತ ಮಾಡಿದ್ರೆ ಏನು ಆಗ್ತದ? ಬರೋಬರ್. ನೀವು ಪಕ್ಕ ಬಡಿಗೆ ಕಾಣ್ತೀವಿ, ಮಾಡಿದ್ರೆ ಏನು ಹಾಕೋದು ಕೇಳ್ತಾನೆ. ವ್ಯಾಪಾರಿ ಕಾಣ್ತೀನಿ, ವ್ಯಾಪಾರಿ ಮನುಷ್ಯ ಖರೀದಿ ಮಾಡಿದ್ರೆ ಏನು ಹಾಕದ, ಮಾಡಿದ್ರೆ ಏನು ಹಾಕೋದು ಲೆಕ್ಕ ಹಾಕಿ ಮಾಡ್ತಾನೆ ಅವನು. ಹಂಗೆ ಮನುಷ್ಯ ನಾವು ಪೂಜೆ ಮಾಡಿದ್ರೆ ಏನು ಹಾಕದ್ರಿ, ಅದಕ್ಕೆ ಮಸ್ತ್ ಪೂಜೆ ಮಾಡಿದ್ರೆ ಏನು ಹಾಕದ, ಶಿವ ಅಂದ್ರೆ ಏನು ಹಾಕದ, ದಾನ ಕೊಟ್ರೆ ಏನು ಹಾಕದ ಅಂದ್ರೆ ಫಾಯ್ದೆ ಇದೆ. ನೀವು ಮಾಡೋಂಗೆ ಕಾಣಿಲ್ಲ. ಅಂದ್ರೆ ದಾನ ಮಾಡಿದ್ರೆ ಏನು ಹಾಕದ, ಪೂಜೆ ಮಾಡಿದ್ರೆ ಏನು ಹಾಕದ, ಜಪ ಮಾಡಿದ್ರೆ ಏನು ಹಾಕದ, ಫಾಯ್ದೆ ಬೇಕಿಲ್ಲ. ನಾಳೆಗೆ ಬಾ, ನಿನಗೆ ಫಾಯ್ದೆ ಹೇಳ್ತೇನೆ ಅಂದ್ರೆ ನಾಳೆಗೆ ಏನು ಹೇಳ್ತಾರೆ ಪೂಜೆ ಮಾಡಿದ್ರೆ.